ಈಗ ನಾವು ಆಷಾಢ ಮಾಸದಲ್ಲಿದ್ದೀವಿ. ಈ ಆಷಾಢ ಏಕಾದಶಿಯನ್ನು ಪ್ರಥಮ ಏಕಾದಶಿ ಅಂತ ಕೂಡ ಕರೀತಾರೆ. ಹೌದು. ಇದಕ್ಕೆ ಬರೀ ಪ್ರಥಮ ಏಕಾದಶಿ ಅಂತಲ್ಲ, ಶಗನಿ ಏಕಾದಶಿ ಅಂತಾನೂ ಕರೀತಾರೆ. ಅದರಲ್ಲೂ ಕೂಡ ಈ ಏಕಾದಶಿ ಪ್ರತಿ ತಿಂಗಳಿಗೆ 2 ಬರ್ತದೆ. ಸರ್ವೋತ್ತಮನಾದ ವಿಷ್ಣುವಿನ ಪ್ರೀತಿಯ ತಿಥಿಯಂದು ಆತನ ಭಕ್ತರಾದ ನಾವು ಉಪವಾಸ ಇರೋದು ಎಷ್ಟರ ಮಟ್ಟಿಗೆ ಸರ್? ಬೇರೆ ಎಲ್ಲಾ ದೇವತೆಗಳು ಕೂಡ ವಿಷ್ಣು ಪ್ರೀತಿಗೋಸ್ಕರ ಅವತ್ತು ಉಪವಾಸ ಇರ್ತಾರೆ ಅಂತ. ಏಕಾದಶಿಗೆ ಒಂದು ವ್ರತಾಚರಣೆ ಮಾನಸಿಕ ಚಿಕಿತ್ಸೆನೂ ಹೌದು. ಇಂಥ ಹರಿದಿನ ನೀವು ದೇವರಿಗೆ ನೈವೇದ್ಯ ಮಾಡ್ಲಿಲ್ಲ, ನೀವು ತಿನ್ಲಿಲ್ಲ ಅಂದ್ರೆ ಹೆಂಗೆ ಪೂಜೆನೇ ಕಂಪ್ಲೀಟ್ ಆಗಲ್ಲ. ವಿಷ್ಣುವಿಗೆ ನೈವೇದ್ಯ ಉಂಟೆ ಉಂಟವತ್ತು. ಈ ಏಕಾದಶಿಯ ಕ್ರಮಗಳು ಹೆಂಗ್ ಮಾಡಬೇಕು? ಉಪವಾಸನ ಕ್ರಮವಾಗಿ ಒಂದೊಂದು ಪದಾರ್ಥಗಳನ್ನು ಬಿಡ್ತಾ ನಿರ್ಜಲ ಏಕಾದಶಿಯನ್ನ ಮಾಡಿ ವಿಷ್ಣುವಿನ ಪ್ರೀತಿಗೆ ಪಾತ್ರರಾಗ್ತದೆ. ಹೆಂಗ್ ಸ್ಟಾರ್ಟ್ ಮಾಡಬೇಕು, ಹೆಂಗೆ ಅಂದ್ರೆ ಶಾಸ್ತ್ರ ಏನ್ ಹೇಳುತ್ತೆ? ಶಾಸ್ತ್ರ ಹೇಳೋದು ಬರೀ ಏಕಾದಶಿ ಉಪವಾಸ ಮಾಡಿ ಬಿಟ್ರೆ ಮಾತ್ರ ಪೂರ್ತಿ ಅಲ್ಲ. ಮತ್ತೆ ಅದು ಈ ಆಷಾಢ ಮಾಸದ ವಿಶೇಷ ಏನು? ನಾನು ಆಗ್ಲೇ ಹೇಳ್ತೇನೆ ನಿಮಗೆ. ವಿಷ್ಣು ಕೂಡ ನಿದ್ದೆ ಮಾಡ್ತಾನೆ ಅಂತಂದ್ರೆ ಅವನು ಯೋಗ ನಿದ್ರೆಯನ್ನು ಮಾಡ್ತಾನೆ. ಆಹಾರವನ್ನ ಬಿಡೋದ್ರಿಂದ ನಾವು ದೇವರಿಗೆ ಹತ್ರ ಆಗ್ತೀವಿ ಅನ್ನೋದು ಎಷ್ಟರ ಮಟ್ಟಿಗೆ ನಿಜ? ಅಂದ್ರೆ ದೇವರಿಗೆ ನಾವು ಏನನ್ನ ತಾನೇ ಕೊಡಬಲ್ಲಿವಿ, ಯಾವುದನ್ನು ತಾನೇ ಕೊಡಬಲ್ಲಿವಿ ನಾವು. ಇದು ನಿಷ್ಕಾಮ ವ್ರತ ಅಂತ ಕರೀತಾರೆ ಇದನ್ನು. ಇದು ಏನೋ ಕೇಳಿ ಮಾಡುವಂತ ವ್ರತ ಅಲ್ಲ ಇದು. ಅಂದ್ರೆ ಈ ಏಕಾದಶಿ ದಿನಗಳು ಯಾರಿಗೆಲ್ಲ ಎಕ್ಸ್ಕ್ಯೂಸ್ ಇದೆ? ಈಗ ಬಾಣಂತಿಯರು ಇರ್ತಾರೆ, ಅಥವಾ ವೃದ್ಧರು ಇರ್ತಾರೆ, ರೋಗ ಇರುತ್ತೆ ಪಾಪ ಅವರಿಗೆ, ಬಲ ಇಲ್ಲದೆ ಇರುವವರಿಗೆ, ಅವರಿಗೆಲ್ಲ ರಿಯಾಯಿತಿ ಇದೆ. ಈ ತಪ್ತ ಮುದ್ರಾ ಧಾರಣೆ ವಿಶೇಷತೆ ಏನು? ಈ ದೇಹಕ್ಕೂ ಒಂದು ಶುದ್ಧಿ ಬೇಕು. ಆ ಶುದ್ಧಿಗೆ ಹೇಳಿದ್ದೆ ತಪ್ತ ಮುದ್ರಾ ಧಾರಣೆ. ವಿಷ್ಣುವಿನ ಅನೇಕ ಚಿಹ್ನೆಗಳಿದೆ, ಶಂಖ, ಚಕ್ರ, ಗದಾ, ಪದ್ಮ. ಕೇವಲ ಶಂಖ ಚಕ್ರವನ್ನ ಮಾತ್ರ ಯಾಕೆ ತಪ್ತ ಮುದ್ರಾ ಧಾರಣೆಯಲ್ಲಿ ಬಳಸಲಾಗುತ್ತೆ? ಬೇರೆ ಬೇರೆಯನ್ನು ಕೂಡ ಹಾಕಿಕೊಳ್ಳಬೇಕು ಅಂತ ಅನ್ನೋ ಕ್ರಮ ಇದೆ, ಇಲ್ಲ ಅಂತಿಲ್ಲ. ಪ್ರಧಾನವಾಗಿ ಶಂಖ ಚಕ್ರಗಳು ಅಂತ ಅನ್ನುವುದು ಈ ಶಾಸ್ತ್ರದಲ್ಲಿ ಯಾರು ಮುದ್ರೆಯನ್ನ ಹಾಕಬೇಕು ಅಂತ ಏನಾದ್ರೂ ಹೇಳಿದಾರೆ? ಅವರೇ ಹಾಕಬೇಕು, ನಮ್ಮಲ್ಲೇ ಹಾಕಿಸ್ಕೊಳ್ಬೇಕು ಅದೆಲ್ಲ ಇದೆ. ಮಧ್ವಾಚಾರ್ಯರು ಗೃಹಸ್ಥರಿಗೆ ತಪ್ತ ಮುದ್ರಾಧಾರಣ ಮಾಡುವ ಅಧಿಕಾರವನ್ನು ಕೊಟ್ಟರು. ಅದು ಇವತ್ತಿಗೂ ಅನುಚಾನವಾಗಿ ನಡೆದುಕೊಂಡು ಬಂದಿದೆ. ಈ ತಪ್ತ ಮುದ್ರಾ ಧಾರಣೆಯನ್ನ ಮಾಡೋದ್ರಿಂದ, ಅವುಗಳನ್ನು ಬೆಂಕಿಯಲ್ಲಿ ಕಾಸೋದ್ರಿಂದ ವಿಷ್ಣುವನ್ನೇ ಸುಟ್ಟಂತಾಗುತ್ತೆ. ತಿಳುವಳಿಕೆ ಸಾಲದು ಅಂತ ಅನಿಸುತ್ತೆ. ಏನು ಪಂಢರಪುರದ ವೈಶಿಷ್ಟ್ಯ ಏನು? ಈ ಕಾರ್ತೀಕ ಮಾಸದ ಉತ್ಥಾನ ದ್ವಾದಶಿ ಅಂತ ಮತ್ತು ಆಷಾಢ ಮಾಸದ ಏಕಾದಶಿ, ಈ 2 ಕಾಲದಲ್ಲಿ ವಾರಕರಿ ಅಂತ. ವಾರಿ ಅಂದ್ರೆ ಯಾತ್ರೆಗೆ ಹೋಗುವುದು ಅಂತ. ಅಲ್ಲಿ ಒಂದು ತುಕಾರಾಮರ ಪಾದುಕೆಯನ್ನ ತೆಗೆದುಕೊಂಡು ಮೆರವಣಿಗೆ ಬರ್ತಾರೆ. ಏನಾದ್ರೆ ಹಿನ್ನೆಲೆ ಏನು? ಇಡೀ ಲೌಕಿಕವಾದ ಜೀವನದ ಒಂದು ವ್ಯಾಪಾರವನ್ನೇ ಮರೆತು ವಿಠ್ಠಲನನ್ನೇ ಪೂರ್ಣವಾಗಿ ಸಮರ್ಪಣೆ ಮಾಡಿಕೊಂಡು ಆ ತುಕಾರಾಮರ ಒಂದು ಪಾದುಕೆಗಳನ್ನು ತಲೆ ಮೇಲೆ ಹೊತ್ತುಕೊಂಡು ಭಜನೆ ಮಾಡಿಕೊಂಡು ಹೋಗ್ತಾರೆ. ಈ ಪಂಢರಪುರದಲ್ಲಿ ವಿಠ್ಠಲ ಬಂದು ನಿಂತಿದ್ದೆ ಹೆಂಗೆ? ಅದೊಂದು ದೊಡ್ಡ ಇತಿಹಾಸ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ಬಿಯಾಂಡ್ ಲಿಮಿಟ್ಸ್. ನಾನು ಶ್ರೀನಿವಾಸ್ ವೈದ್ಯ. ಇವತ್ತು ಮತ್ತೊಂದು ಸ್ಪಿರಿಚುವಲ್, ಟ್ರೆಡಿಷ್ನಲ್, ಡಿವೋಷ್ನಲ್ ಕಂಟೆಂಟ್ ಒಂದಿಗೆ ನಾನು ನಿಮ್ಮ ಮುಂದಕ್ಕೆ ಬಂದಿದ್ದೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ವಿ ಆರ್ ಇನ್ ಆಷಾಢ ಮಾಸ. ನಾವು ಈಗ ಸದ್ಯಕ್ಕೆ ಆಷಾಢ ಮಾಸದಲ್ಲಿದ್ದೀವಿ. ಆಷಾಢ ಮಾಸ ಅಂದ ಕ್ಷಣ ಮೊದಲು ನಮಗೆ ನೆನಪಿಗೆ ಬರೋದು ಏಕಾದಶಿ, ಅರ್ಥಾತ್ ಆಷಾಢ ಏಕಾದಶಿ ಅಂತ. ಯಾಕಂತಂದರೆ ಈ ಏಕಾದಶಿ, ಆಷಾಢ ಮಾಸದ ಈ ಏಕಾದಶಿ ಬಹಳ ತನ್ನದೇ ಆದಂಥ ಒಂದು ವಿಶೇಷತೆಯನ್ನು, ವೈಶಿಷ್ಟ್ಯವನ್ನು ಪಡೆದುಕೊಂಡಿದೆ. ಆಷಾಢ ಏಕಾದಶಿಯ ಬಗ್ಗೆ ತಿಳಿದುಕೊಳ್ಳುವಂತಹ ವಿಚಾರ ಬಹಳ ಸಿಕ್ಕಾಪಟ್ಟೆ ಇದೆ. ಅನೇಕ ವಿಚಾರಗಳನ್ನು ನಾವು ಈ ಏಕಾದಶಿಯ ಹಿನ್ನೆಲೆ ಏನಿದೆ, ಏನಕ್ಕೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬಹುದು. ಇವತ್ತು ಆ ಎಲ್ಲ ವಿಚಾರಗಳನ್ನು ತಿಳಿಸ್ಲಿಕ್ಕೆ ನಮ್ಮ ಜೊತೆ ದ ಒನ್ ಆ್ಯಂಡ್ ಓನ್ಲಿ ಶ್ರೀನಿಧಿ ಆಚಾರ್ಯ ಉತ್ತನೂರವರು ಇದ್ದಾರೆ. ನಮಸ್ಕಾರ. ಬೇಸಿಕಲಿ ಶ್ರೀನಿಧಿ ಆಚಾರ್ಯ ಉತ್ತನೂರವರು ಶಾಸ್ತ್ರದಲ್ಲಿ ಪಾಂಡಿತ್ಯವನ್ನು ಹೊಂದಿದ್ದಾರೆ. ಶಾಸ್ತ್ರದ ನಿರಂತರ ಅಧ್ಯಯನ ಮಾಡ್ತಾನೆ ಇರ್ತಾರೆ. ಅದರೆಲ್ಲದರ ಜೊತೆಗೆ ನೋಡೋದಕ್ಕೆ ಶಾಸ್ತ್ರೀಯ ವ್ಯಕ್ತಿಗಳಾಗಿದ್ದರೂ ಕೂಡ ಲೌಕಿಕದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಆ್ಯಂಡ್ ಹೀ ಈಸ್ ಅನ್ ಪ್ರೊಫೆಸರ್ ಇಂಜಿನಿಯರಿಂಗ್ ಕಾಲೇಜಲ್ಲಿ. ಹೀ ಈಸ್ ಅನ್ ಕಂಪ್ಯೂಟರ್ ಸೈನ್ಸ್ ಪ್ರೊಫೆಸರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಆ್ಯಂಡ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಆಚಾರ್ಯ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ಧನ್ಯವಾದಗಳು. ಹೇಗಿದ್ದೀರಿ ಶ್ರೀನಿವಾಸ್ ವೈದ್ಯ ಅವರೇ? ನಾನು ಚೆನ್ನಾಗಿದ್ದೀನಿ. ಅದೇ, ಈಗ ನಾವು ಆಷಾಢ ಮಾಸದಲ್ಲಿದ್ದೀವಿ. ನಾನು ಆಗಲೇ ಇಂಟ್ರೊಡಕ್ಷನಲ್ಲಿ ಹೇಳ್ತಾ ಇದ್ದೆ. ಆಷಾಢ ಮಾಸ ಅಂದರೆ ಮೊದಲು ಎಲ್ರಿಗೆ ನೆನಪಾಗೋದು ಆಷಾಢ ಏಕಾದಶಿ. ಈ ಆಷಾಢ ಏಕಾದಶಿಯನ್ನು ಪ್ರಥಮ ಏಕಾದಶಿ ಅಂತ ಕೂಡ ಕರೀತಾರೆ. ಏನಕ್ಕೆ ಅದು ಪ್ರಥಮ ಏಕಾದಶಿ ಅಂತ ಕರೀತಾರೆ? ಈಗ ಸಾಮಾನ್ಯ ಪ್ರತಿಯೊಂದು ಏಕಾದಶಿಗೂ ಒಂದೊಂದು ಹೆಸರುಗಳಿದೆ. ಅದೇ ಥರ ಇದಕ್ಕೆ ಬರೀ ಪ್ರಥಮ ಏಕಾದಶಿ ಅಂತಲ್ಲ, ಶಗನಿ ಏಕಾದಶಿ ಅಂತಲೂ ಕರೀತಾರೆ. ಶಗನಿ ಏಕಾದಶಿ ಅಂತ, ಪ್ರಥಮ ಏಕಾದಶಿ ಅಂತಲೂ ಕರೀತಾರೆ ನೀವು ಹೇಳಿದಂತೆ. ವಾಸ್ತವಿಕವಾಗಿ ಏಕಾದಶಿ ಅಂತ ಅನ್ನೋದ್ರ ಬಗ್ಗೆನೆ ಎಷ್ಟೋ ಜನಗಳಿಗೆ ಹೌದು, ಏಕಾದಶಿ ಅಂದ್ರೆ ಏನು, ಅದು ಬರೀ ವೈಕುಂಠ ಏಕಾದಶಿ ಮಾತ್ರ ಎಲ್ಲ ಏಕಾದಶಿ ಅಂದ್ರೆ ಅದೊಂದೇ ಜನರಲ್ ಆಗಿ ಎಲ್ಲಾ ಜನರು ಆಚರಣೆ ಮಾಡುವಂತಹ ಏಕಾದಶಿ. ಎಲ್ಲಾ ದೇವಸ್ಥಾನಗಳು ವಿಜೃಂಭಣೆ ಮೊದಲಾದವುಗಳನ್ನ ಅವತ್ತು ಎಷ್ಟೋ ದೇವಾಲಯಗಳಲ್ಲಿ, ವಾಸ್ತವಿಕವಾಗಿ ತಿರುಪತಿ ದೇವಾಲಯಗಳಲ್ಲಿ ವೈಕುಂಠ ದ್ವಾರ ಅಂತ ತೆಗಿತಾರೆ. ಇಲ್ಲಿ ಕೃತಕವಾಗಿ ಒಂದು ವೈಕುಂಠ ದ್ವಾರ ಅಂತ ಮಾಡಿ ದೇವಸ್ಥಾನಗಳಲ್ಲಿ ಅವರವರ ಭಕ್ತಿಯಿಂದ ಪಾಪ ಅವರು ಮಾಡ್ತಾರೆ. ಅಂತೂ ಏಕಾದಶಿ ಅಂದ್ರೆ ವೈಕುಂಠ ಏಕಾದಶಿ ಅಂತ ಪ್ರಸಿದ್ಧಿ ಸಾಮಾನ್ಯ. ಅದರಲ್ಲೂ ಕೂಡ ಈ ಏಕಾದಶಿ ಪ್ರತಿ ತಿಂಗಳಿಗೆ 2 ಬರ್ತದೆ.
15 ದಿನಕ್ಕೆ ಒಮ್ಮೆ ಏಕಾದಶಿ ತಿಥಿ ಅಂತ. ಏಕಾದಶಿ ಅಂದ್ರೆ ಏಕಾದಶ ಅಂದ್ರೆ 11. 11ನೇ ಪ್ರತಿ 15 ದಿನದ ಒಂದು ಪಕ್ಷದಲ್ಲಿ 11ನೇ ದಿನವನ್ನು ಏಕಾದಶಿ ಅಂತ ಕರೀತಾರೆ. ಈಗ ಒಂದೊಂದು ತಿಥಿಗೆ ಒಂದೊಂದು ದೇವತೆಗೆ ಇಷ್ಟ ಅಂತ ಸಾಮಾನ್ಯ ನಮ್ಮ ಹಿಂದೂ ಸನಾತನ ಸಂಪ್ರದಾಯದಲ್ಲಿ ಉದಾಹರಣೆಗೆ ಹೇಳುವುದಾದರೆ ತೃತೀಯ ಅಂದ್ರೆ ಗೌರಿ ತೃತೀಯ, ಗೌರಿ ಹಬ್ಬ ಮಾಡ್ತಾರೆ. ಚತುರ್ಥಿ ಅಂದ್ರೆ ಗಣೇಶ ಚತುರ್ಥಿ, ಸಪ್ತಮಿ ಅಂದ್ರೆ ಭಾನು ಸಪ್ತಮಿ, ಅಷ್ಟಮಿ ಅಂದ್ರೆ ದುರ್ಗಾಷ್ಟಮಿ, ದಸರಾ ಹಬ್ಬದಲ್ಲೆಲ್ಲ ಮಾಡ್ತಾರಲ್ಲ, ನವಮಿ ಮಹಾನವಮಿ ಅಂತೆಲ್ಲ ಮಾಡ್ತಾರೆ. ಹಾಗೆ ಒಬ್ಬೊಬ್ಬರಿಗೆ ರಾಮನವಮಿ, ಹಾಗೆ ಒಂದೊಂದು ದೇವತೆಗಳಿಗೆ ಒಬ್ಬೊಂದು ಇಷ್ಟ ಅಂತ. ಆದ್ರೆ ಏಕಾದಶಿ ಎನ್ನುವ ತಿಥಿ ಯಾರಿಗೆ ಅದು ಬಹಳ ಪ್ರೀತಿ ಅಂತಂದ್ರೆ ವಿಷ್ಣುವಿಗೆ ಬಹಳ ಪ್ರೀತಿ. ಅದು ಏಕಾದಶಿ ವಿಷ್ಣುವಿಗೆ ಬಹಳ ಪ್ರೀತಿಕರವಾದ ತಿಥಿ ಅಂತ ಯಾವ್ದಾದ್ರು ಇದ್ರೆ ಅದು ಏಕಾದಶಿ ತಿಥಿ. ಅದಕ್ಕೆ ಏಕಾದಶಿ ದಿನ ನಾವು ಏನೇ ಒಂದು ಕೆಲಸ ಮಾಡಿದರೂ ಕೂಡ ಅದು ವಿಷ್ಣುವಿಗೆ ನೇರವಾಗಿ ತಲುಪಿ ಬಹಳ ಪ್ರೀತಿಯನ್ನು ಉಂಟು ಮಾಡುತ್ತೆ. ಅದಕ್ಕೆ ಏಕಾದಶಿ ಮಾಡಬೇಕು ಅನ್ನೋದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಮುಂಚೆಯಿಂದಲೂ ಕೂಡ ಅದು ನಡ್ಕೊಂಡು ಬಂದಿದೆ. ಅಷ್ಟೇ ಅಲ್ಲದೇನೆ ಈ ಏಕಾದಶಿ ಅದು ಮಾಡಬೇಕು ಅಂತ ಅನ್ನೋದು ಹಿಂದೂ ಸಂಸ್ಕೃತಿ ಅಂತ ಅನ್ನೋದು ನಿಜ. ಅದರ ಜೊತೆಗೆ ಇದರಲ್ಲಿ ಬಹಳ ಒಂದು ಆರೋಗ್ಯದ ಹಿನ್ನೆಲೆಯೂ ಕೂಡ ಇದೆ. ಸೈಂಟಿಫಿಕ್ ರೀಸನ್ ಇದೆ. ಇದೆ, ಖಂಡಿತವಾಗ್ಲೂ ಇದೆ. ಯಾವುದೇ ಒಂದು ಆಧ್ಯಾತ್ಮಿಕ ನೆಲೆಗಟ್ಟಿನ ನೋಡಿದಾಗ ಮತ್ತೆ ಅದಕ್ಕೊಂದು ವೈಜ್ಞಾನಿಕವಾಗಿರತಕ್ಕಂತಹ ವಿಶೇಷ ಉಪಯೋಗಗಳು ಇದ್ದೇ ಇದೆ, ಖಂಡಿತವಾಗ್ಲೂ. ಅದನ್ನು ಹುಡುಕೋದಕ್ಕೆ ನಮ್ಮವರು ಪ್ರಯತ್ನ ಪಡಬೇಕಷ್ಟೇ. ಅದನ್ನು ಅಪಲಾಪ ಮಾಡೋದು ಬಿಟ್ಟು ಹುಡುಕೋದಕ್ಕೆ ಪ್ರಯತ್ನ ಪಟ್ಟಾಗ ಬೇಕಾದಷ್ಟು ಅವರಿಗೆ ಲಾಭಗಳು ಸಿಗುತ್ತೆ, ಖಂಡಿತವಾಗ್ಲೂ. ನೋಡಿ, ಯಾವುದೇ ಒಂದು ಪದಾರ್ಥ ಆಗಿರ್ಬೋದು, ಯಾವುದೇ ಒಂದು ವಸ್ತು ಆಗಿರಬಹುದು, ಅದು ಕ್ಲೀನ್ ಆಗ್ಬೇಕ್ರಿ, ಸರ್ವಿಸ್ ಆಗ್ತಾ ಇರಬೇಕು. ಗಾಡಿನೂ ಅಷ್ಟೇ ಅಲ್ಲ, ಸರ್ವಿಸ್ ಮಾಡಿಸ್ಬೇಕು ಗಾಡಿನ, ಇಲ್ಲಾಂದ್ರೆ ಶಬ್ದ ಮಾಡ್ತದೆ. ನೀವು ಹೇಳಿದ ನಿಜ. ಹಾಗೆ ಈ ದೇಹಕ್ಕೂ ಒಂದು ಸರ್ವಿಸ್ ಆಗ್ಬೇಕಲ್ಲ. ಅದಕ್ಕೆ ಈ ಆಯುರ್ವೇದ ಶಾಸ್ತ್ರದಲ್ಲಿ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಕೊಡ್ತಾರೆ. ವಿರೇಚನ ಅಂತ ಅವ್ರೇನ್ ಮಾಡ್ತಾರೆ ಅಂದ್ರೆ ಒಂದು ತುಪ್ಪ ಕೊಡ್ತಾರೆ. ಆ ತುಪ್ಪನ ಸ್ವೀಕಾರ ಮಾಡಬೇಕು ಅವರು, ಪೇಷಂಟ್ ಸ್ವೀಕಾರ ಮಾಡಿದಾಗ ಏನಾಗತ್ತೆ ಅಂದ್ರೆ ಒಂದೇ ಸಮ ಅವನು ಭೇದಿಗೆ ಹೋಗ್ತಲೇ ಇರ್ತಾನೆ. ಅದು ದೇಹ ಶುದ್ಧಿ ಮಾಡೋದು ಅಂತ. ಅಂದ್ರೆ ಅದು ನಾರ್ಮಲ್ ತುಪ್ಪನೇನ? ಹೌದು, ಅದು ಮೆಡಿಕೇಟೆಡ್ ತುಪ್ಪ ಅದು. ಕೆಲವು ಕಡೆ ಎಲ್ಲೆಲ್ಲ ಹರಳೆಣ್ಣೆ ಅಂತನೂ ಕೊಡ್ತಾರೆ. ಹರಳೆಣ್ಣೆನೂ ಕೂಡ ವಿರೇಚನಕ್ಕೆ ಒಂದು ಔಷಧಿ ರೂಪದಲ್ಲಿ ಕೊಡೋದು ಉಂಟು ಕೆಲವು ಕಡೆ. ಅಂಥದ್ದು ಏನು ಮಾಡುತ್ತೆ ಅಂದ್ರೆ ದೇಹ ಶುದ್ಧಿ, ಅಂದ್ರೆ ದೇಹದಲ್ಲಿರುವಂಥ ಕಶ್ಮಲಗಳನ್ನೆಲ್ಲ ಹೊರಹಾಕತ್ತೆ ಶೌಚದ ಮೂಲಕ. ವಿಷಪೂರಿತವಾದ ಏನೇನು ಅಂಶಗಳಿದೆಯೋ ಎಲ್ಲವನ್ನ ಹೊರಹಾಕತ್ತೆ. ಅಂದ್ರೆ ಏನಾಯ್ತು, ಈಗ ದೇಹ ಶುದ್ಧಿ ಮಾಡೋದಕ್ಕೆ ಏನು ಬೇಕೀಗ? ಕ್ಲೀನ್ ಆಗಬೇಕು ಅಂದ್ರೆ ಇರೋದೆಲ್ಲ ಹೊರಗೆ ಹೋಗ್ಬೇಕು ಅಂತ. ಅವನಿಗೆ ಸಂಕಟ ಆಗತ್ತೆ. ಅವಾಗ ಅವತ್ತೇನು ತಗೊಳಂಗಿಲ್ಲ, ಖಾರ ಮೊದಲಾದ ತಗೊಳಂಗಿಲ್ಲ. ಅದ್ರಲ್ಲಿ ಪಥ್ಯ ಐತೆ ಅವತ್ತು. ಗಂಜಿ ಊಟ ಮಾತ್ರ ಮಾಡಬೇಕು ಅಂತ ವಿರೇಚನ ಟ್ರೀಟ್ಮೆಂಟ್ ತಗೊಳ್ಳೋರು. ಲಿಕ್ವಿಡ್ ಫುಡ್ಸ್ ಅಂದ್ರೆ ದೇಹ ಶುದ್ಧಿಗೆ ವೈದ್ಯಕೀಯ ಶಾಸ್ತ್ರದಲ್ಲೂ ಕೂಡ ಒಂದು ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾರೆ. ಹಾಗೆ ದೈವಿಕ ಒಂದು ಆಧ್ಯಾತ್ಮಿಕ ನೆಲೆಗಟ್ಟಿನಲ್ಲಿ ನೋಡಿದಾಗ ನಮ್ಮಲ್ಲಿ ಮೆಷಿನ್ ಲರ್ನಿಂಗ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲೂ ಕೂಡ ಡೇಟಾ ಕ್ಲೀನ್ಸಿಂಗ್ ಅಂತ ಒಂದಿದೆ. ಡೇಟಾ ಕ್ಲೀನ್ ಮಾಡಬೇಕು ಅಂತ. ಯಾವ್ದಾದ್ರು ಡೇಟಾ ತಗೊಳಂಗಿಲ್ಲ. ಡೇಟಾನ ನಿಮ್ಗೆ ರಾ ಡೇಟಾ ಸಿಕ್ಕಿರುತ್ತೆ. ಆ ರಾ ಡೇಟಾನಲ್ಲಿ ಚೆನ್ನಾಗಿರೋ ಡೇಟಾ ಯಾವುದು, ಚೆನ್ನಾಗಿ ಇಲ್ಲದೆ ಇರೋದು ಯಾವುದು, ಡೇಟಾ ಕ್ಲೀನ್ಸಿಂಗ್ ಅಂತ ಕರೀತಾರೆ ಅದನ್ನು. ಹಾಗೆ ಪ್ರತಿಯೊಂದರಲ್ಲೂ ಒಂದು ಕ್ಲೀನ್ ಮಾಡುವಂಥ ಒಂದು ವ್ಯವಸ್ಥೆ ಇದೆ. ಹಾಗೆ ಈ ದೇಹನ ಕ್ಲೀನ್ ಮಾಡೋದು ಯಾವುದು? ಶುದ್ಧಿ ಬೇಕಲ್ಲ ಈ ದೇಹಕ್ಕೂ ಕೂಡ. ಸುಮ್ಮನೆ ತಿಂತಾ ಇರೋದು ಅಂತಂದರೆ ಅದಕ್ಕೆ ನಮಗೆ ಯಾವುದು ಯಾವಾಗ ಯಾವ ರೀತಿಯಿಂದ ನಮಗೆ ಆರೋಗ್ಯ ಸುಧಾರಣೆ ಆಗುತ್ತೆ? ಬರೀ ತಿಂತಾನೇ ಇದ್ದರೆ. ಈಗ ಹೊಸದಾಗಿ ಡಯೆಟ್ಟು ಅದು ಇದು ಅಂತ ಎಲ್ಲ ಶುರು ಮಾಡಿದ್ದಾರೆ. ಆದರೆ 15 ದಿನಕ್ಕೊಮ್ಮೆ ಏಕಾದಶಿ ಅಂತ ಅನ್ನೋದನ್ನ ನೀವು ನಿಜವಾಗ್ಲೂ ಪರಿಪಾಠ ಇಟ್ಕೊಂಡ್ಬಿಟ್ರೆ, ಉಪವಾಸ ಮಾಡಿಬಿಟ್ರೆ ನೀವು ಖಂಡಿತವಾಗ್ಲೂ ಕೂಡ ನಿಮಗದು ದ್ವಾದಶಿಗೆ ದಿನ ನಮಗದು ಅನುಭವಕ್ಕೆ ಬರ್ತದೆ. ವಿರೇಚನದಿಂದ ಏನಾಗಬೇಕೋ ಆ ಟ್ರೀಟ್ಮೆಂಟ್ ಅವತ್ತು ಸಿಗುತ್ತೆ ನಮಗೆ, ಸ್ವಾಭಾವಿಕವಾಗಿ ಸಿಗುತ್ತೆ. ಮಾರನೇ ದಿನ ಊಟ ಮಾಡಿದಾಗ ಎಲ್ಲ ಬೇಡವಾದಿದ್ದೆಲ್ಲ ಹೊರಗೆ ಹೋಗುತ್ತೆ. ಅದು ನಮ್ಮ ಎಲ್ಲರ ಅನುಭವಕ್ಕೆ ಬರುತ್ತದೆ ಏಕಾದಶಿ ದಿನ ಮಾಡಿದಾಗ. ಎರಡನೇದ್ದು ಆಹಾರದ ಬೆಲೆ ಗೊತ್ತಾಗಬೇಕು ಅಂತಂದ್ರೂ ಕೂಡ ಏಕಾದಶಿ ಉಪವಾಸ ಮಾಡಿದಾಗ ಮರುದಿನ ಯಾವಾಗ ನಾವು ಊಟ ಕಂಡೇವೋ ಅಂತ ಒಂದು ಅನುಭವ ಇರುತ್ತಲ್ಲ, ಅವಾಗ ಆಹಾರದ ಬೆಲೆ ಗೊತ್ತಾಗತ್ತೆ. ಹಸಿವಿನ ಬೆಲೆ ಗೊತ್ತಾಗತ್ತೆ, ಅನ್ನದ ಬೆಲೆ ಗೊತ್ತಾಗತ್ತೆ ಯಾವಾಗ ನಾವು ಊಟ ಬಿಟ್ರೆ ಹೇಗೆ ಅಂತ. ಆದ್ರಿಂದ ಇದೆಲ್ಲ ನಮಗೆ ಈ ದೇಹವನ್ನು ಶುದ್ಧೀಕರಣ ಮಾಡೋದಕ್ಕೆ ಇರತಕ್ಕಂತಹ ಒಂದು ವ್ಯವಸ್ಥೆ ಏಕಾದಶಿ ಅಂತ ಅನ್ನೋದು. ಮತ್ತು ಜೊತೆಗೆ ಆಧ್ಯಾತ್ಮಿಕವಾಗಿ ವಿಷ್ಣುವಿಗೆ ಪ್ರೀತಿಕರವಾಗಿರೋಂಥ ಒಂದು ತಿಥಿ ಅಂತ ಅನ್ನೋದು ಕೂಡ ತಿಳಿದುಕೊಂಡ್ವಿ. ಆದರೆ ಈ ವಿಷ್ಣುವಿಗೆ ಪ್ರೀತಿಕರವಾದಂತಹ ತಿಥಿ ಅಂತ ಹೇಳಿದ್ರಿ. ಆದರೆ ದೇವತಾ ಆರಾಧನೆಯಲ್ಲಿ ನೈವೇದ್ಯವೇ ಪ್ರಥಮವಾದಂತಹ ಅಥವಾ ಪ್ರಮುಖವಾದಂಥ ಒಂದು ಅಂಶ. ಆದರೆ ಅಂತಹ ಸರ್ವೋತ್ತಮನಾದ ವಿಷ್ಣುವಿನ ಪ್ರೀತಿಯ ತಿಥಿಯಂದು ಆತನ ಭಕ್ತರಾದ ನಾವು ಉಪವಾಸ ಇರೋದು ಎಷ್ಟರ ಮಟ್ಟಿಗೆ ಸರಿ? ಅಂದರೆ ಇದು ಕೆಲವು ಜನ ಕೇಳ್ತಾರೆ ಪ್ರಶ್ನೆ. ಹೌದು, ನೀವು ದೇವತಾ ಪ್ರೀತಿ ದಿನ ಹರಿದಿನ ಅಂತ ಕರಿತೀವಿ ಏಕಾದಶಿ. ಇಂಥ ಹರಿದಿನ ನೀವು ದೇವರಿಗೆ ನೈವೇದ್ಯ ಮಾಡಲಿಲ್ಲ, ನೀವು ತಿನ್ನಲಿಲ್ಲ ಅಂದರೆ ಹೆಂಗೆ? ಪೂಜೆನೇ ಕಂಪ್ಲೀಟ್ ಆಗಲ್ಲ. ಖಂಡಿತ ಶ್ರೀನಿವಾಸ್ ಅವರೇ, ನೀವು ಒಳ್ಳೆ ಪ್ರಶ್ನೆ. ಆದರೆ
ವಿಷ್ಣುವಿಗೆ ನೈವೇದ್ಯ ಉಂಟವತ್ತು. ಯಾಕಂದರೆ ಅವನು ನಿತ್ಯ ತೃಪ್ತ ಅಂತ ಕರೆಸ್ಕೊಳ್ಳೋದ್ರಿಂದ ವಿಷ್ಣುವಿಗೆ ನೀವು ನೈವೇದ್ಯ ಮಾಡಲೇಬೇಕು ಅನ್ನೋ ನಿಯಮ ಇದೆ. ಆದರೆ ಒಂದು ವಿಧಿ ಇದೆ, ಬೇರೆ ಎಲ್ಲ ದೇವತೆಗಳು ಕೂಡ ವಿಷ್ಣು ಪ್ರೀತಿಗೋಸ್ಕರ ಅವತ್ತು ಉಪವಾಸ ಇರ್ತಾರೆ ಅಂತ. ಉಪವಾಸ ಅನ್ನೋದಕ್ಕೆ ಇನ್ನೊಂದು ಅರ್ಥ ಇದೆ. ಉಪ ಅಂದ್ರೆ ಹತ್ತಿರ ಅಂತ, ಹತ್ತಿರದಲ್ಲಿ ವಾಸ, ದೇವರಿಗೆ ಹತ್ತಿರದಲ್ಲಿ ವಾಸ. ನೀವು ಒಮ್ಮೆ ಅದನ್ನು ಯೋಚನೆ ಮಾಡಿ ನೋಡಿ. ಉಪವಾಸ ಇದ್ದಾಗ ಯಾವುದೇ ಇಂದ್ರಿಯಗಳು ಅಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡೋದಕ್ಕೆ ಇದಾಗಲ್ರಿ. ಕೆಟ್ಟದ್ದನ್ನು ನೋಡ್ತೇವೆ ನಾವು, ದಿನನಿತ್ಯದ ಜೀವನದಲ್ಲಿ ಏನೋ ನೋಡ್ತಿರ್ತೇವೆ, ನಮ್ಗೆ ಗೊತ್ತಿಲ್ಲದಂಗೆ ಏನೋ ಮೊಬೈಲ್ ನೋಡ್ತೀವಿ ಅಥವಾ ಇನ್ನೇನೋ ಕೇಳಿಸ್ಕೊಳ್ತೀವಿ. ಈ ಇಂದ್ರಿಯಗಳೆಲ್ಲ ಏನಾಗುತ್ತೆ ಅಂತಂದರೆ ಅವತ್ತು ಊಟ ಇರಲ್ಲವಾದ್ದರಿಂದ ಅಷ್ಟು ಆಕ್ಟಿವ್ ಇರಲ್ಲ, ಆಕ್ಟಿವ್ನೆಸ್ ಇರಲ್ಲ. ಅವಾಗ ಏನಾಗುತ್ತೆ, ನಮಗೆ ಏನೋ ಬೇಡಪ್ಪ ನಮಗೆ ಅಂತ ಅನ್ನೋದಿನದೆಯಲ್ಲ, ಲೌಕಿಕದ ಒಂದು ಜೀವನದಿಂದ ದೂರ ಉಳಿದು ಒಂದು ಆಧ್ಯಾತ್ಮಿಕದ ಕಡೆಗೆ ಹತ್ತಿರಕ್ಕೆ ಹೋಗ್ತಕ್ಕಂತಹ ಉಪವಾಸ ಇದೆಯಲ್ಲ, ಅದು ನಿಮಗೇನಾಗತ್ತೆ, ಅವಾಗ ಮನಸ್ಸಿಗೆ ನೆಮ್ಮದಿ, ಶಾಂತಿ ಸಿಗುತ್ತೆ. ಎಲ್ಲದರಿಂದಲೂ ಕೂಡ ನೆಮ್ಮದಿ ಇದೆ, ನನಗೆ ಶಾಂತಿ ಇದೆ, ಆರಾಮಾಗಿರ್ಬೋದು. ಇಂದ್ರಿಯಗಳೆಲ್ಲವೂ ಕೂಡ ನಿಶ್ಚೇಷ್ಟಿತವಾಗಿ ಬಿಡುತ್ತೆ ಅಂತಲ್ಲ, ಬೇರೆದರಲ್ಲಿ ಆಕ್ಟಿವ್ನೆಸ್ ತೋರಿಸಲ್ಲ, ಸ್ವಾಭಾವಿಕವಾಗಿ. ಅದೊಂಥರ ಮಾನಸಿಕ ಚಿಕಿತ್ಸೆನೂ ಹೌದು. ಏಕಾದಶಿಗೆ ಒಂದು ವ್ರತಾಚರಣೆ ಮಾನಸಿಕ ಚಿಕಿತ್ಸೆನೂ ಹೌದು ಅದು ಅಂತ ಅನ್ನೋದನ್ನು ನಾವು ಗಮನಿಸ್ಬೇಕು. ಈ ಏಕಾದಶಿಯ ಕ್ರಮಗಳು ಹೆಂಗೆ ಮಾಡಬೇಕು ಉಪವಾಸನ? ಅಂದರೆ ಈಗ ಹಂತವಾಗಿ ಅದನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಂಡು ಹೋಗಬೇಕು. ಯಾಕೆಂದರೆ ಏಕದಮ್ಮ ನಾನು ಏಕಾದಶಿ ಮಾಡ್ತೀನಿ, ಯಾರೋ ಹೇಳಿದಾರಪ್ಪ ನಾನು ಏಕಾದಶಿ ಮಾಡಿದರೆ ವಿಷ್ಣುಗೆ ಪ್ರೀತಿ ಆಗುತ್ತೆ ಅಂತ ಒಂದೇ ಸಮಯ ನಿರ್ಜಲ ಏಕಾದಶಿ ಮಾಡಿಬಿಡ್ತೀನಿ, ನೀರೇ ಕುಡಿಯಲ್ಲ ನಾನು ಅಂತಿದ್ಬಿಟ್ರೆ ನಾಳೆ ಒಂದು ತಲೆ ಸುತ್ತು ಬಿದ್ದು ಏನಾರು ಆಗಬಹುದು. ಅವಾಗ ಯಾರೋ ಹೇಳಿದ್ರಂತೆ ಅವ್ರನ್ನ ಕರ್ಕೊಂಡು ಬನ್ನಿ ಅಂತಂತಾರೆ. ಅದರಿಂದ ಅದೆಲ್ಲ ಆ ರೀತಿ ಮಾಡುವಂಥದ್ದಲ್ಲ, ಪ್ರಾಕ್ಟೀಸ್ ಬೇಕು ಅದಕ್ಕೆ. ಅದು ಶನೈಹಿ ಅಂತ ಮಂದವಾಗಿ ಹೆಜ್ಜೆಗೆ ನಾವು ಮೇಲಕ್ಕೆ ಹೋಗಬೇಕು, ಒಂದು ಮೆಟ್ಲು ಹತ್ತಿಗೆ ಹೋಗಬೇಕು ಹೊರತು ಒಂದು ಪ್ರದೇಶದಿಂದ ಮೇಲಕ್ಕೆ ಹತ್ತಬೇಕು ಅಂದರೆ ಮೆಟ್ಲು ಹತ್ಕೊಂಡು ಹೋಗಬೇಕು, ಜಿಗಿಯಕ್ಕಾಗಲ್ಲ, ಬಿದ್ದು ಬಿಡ್ತೀವಿ ನಾವು. ಹಾಗೆ ಏಕಾದಶಿ ಮಾಡಬೇಕಾದ್ರೂ ಕೂಡ ಹಂತವಾಗಿ ಒಂದು ಸ್ವಲ್ಪ ತಿಂಡಿ ಮಾಡೋದನ್ನು ಶುರು ಮಾಡಿ. ಏಕಾದಶಿ ಊಟ ಮಾಡ್ತಾ ಇದ್ದವರು ತಿಂಡಿ ಮಾಡೋದನ್ನು ಇದು ಮಾಡಬೇಕು. ಅದಾದ ಮೇಲೆ ಸ್ವಲ್ಪ ಹಣ್ಣು ಹಂಪಲುಗಳನ್ನು ತೆಗೆದುಕೊಳ್ಳೋ ಅಭ್ಯಾಸ ಮಾಡಬೇಕು. ಕ್ರಮವಾಗಿ ಅದು ಒಂದೊಂದು ಪದಾರ್ಥಗಳನ್ನು ಬಿಡ್ತಾ ನಿರ್ಜಲ ಏಕಾದಶಿಯನ್ನು ಮಾಡಿ ವಿಷ್ಣುವಿನ ಪ್ರೀತಿಗೆ ಪಾತ್ರರಾಗಬೇಕು. ಅಂದರೆ ಅದೇ ಆ ಉಪವಾಸದ ಕ್ರಮಗಳು ಹೆಂಗೆ, ಅಂದರೆ ಅದು ಹೆಂಗೆ ಸ್ಟಾರ್ಟ್ ಮಾಡಬೇಕು, ಹೆಂಗೆ ಅಂದರೆ ಶಾಸ್ತ್ರ ಏನು ಹೇಳುತ್ತೆ? ಶಾಸ್ತ್ರ ಹೇಳೋದು ವಾಸ್ತವಿಕವಾಗಿ ಏಕಾದಶಿ ವ್ರತ ಅಂತ ನೀವು ತೆಗೆದುಕೊಂಡಾಗ ದಶಮಿ, ಏಕಾದಶಿ, ದ್ವಾದಶಿ ಅಂತ 3 ಸೇರುತ್ತದೆ. ಬರೀ ಏಕಾದಶಿ ಉಪವಾಸ ಮಾಡಿಬಿಟ್ರೆ ಮಾತ್ರ ಪೂರ್ತಿ ಅಲ್ಲ, ಮತ್ತೆ ಅದು ಪೂರ್ತಿ ಅಲ್ಲ. ಒಂದು ಕಂಪ್ಲೀಟ್ನೆಸ್ ಬರ್ಬೇಕು ಅದಕ್ಕೆ ಅಂತಂದ್ರೆ ದಶಮಿಯ ದಿನ ಕೆಲವು ನಿಯಮಗಳಿದೆ. ಏನದು? ಅದು ರಾತ್ರಿ ಕೂಡ ಯಾವುದನ್ನು ಫಲಾಹಾರವನ್ನು ಮಾತ್ರ ಸ್ವೀಕಾರ ಮಾಡಬೇಕು, ಬ್ರಹ್ಮಚರ್ಯೆಯಿಂದ ಇರಬೇಕು. ಏಕಾದಶಿ ಹಿಂದಿನ ದಿನ ದಶಮಿ ಬ್ರಹ್ಮಚರ್ಯೆಯಿಂದ ಇರಬೇಕು, ಫಲಾಹಾರನ ಸ್ವೀಕಾರ ಮಾಡಬೇಕು ಅಂತ ಅನ್ನೋದೆಲ್ಲ ನಿಯಮಗಳಿದೆ. ಒಂದೇ ಒಪ್ಪತ್ತು ಊಟ ದಶಮಿ ದಿನ. ಏಕಾದಶಿಗೆ ದಿನ ಸುಸ್ತು ಬರಬಾರದು, ನಮಗೆ ಒಳ್ಳೆ ಸ್ಟೆಮಿನಾ ಇರಬೇಕು, ಉಪವಾಸ ಮಾಡೋದಕ್ಕೆ ಸ್ಟೆಮಿನಾ ಇರಬೇಕು ಅಂತಂದ್ರೆ ಆಯುರ್ವೇದ ವೈದ್ಯರೊಬ್ಬರು ನನಗೆ ಹೇಳಿದ್ರು ಏನು ಅಂತಂದ್ರೆ, ಎಳನೀರಿಗೆ ರಾತ್ರಿ ದಶಮಿಯ ದಿನ ರಾತ್ರಿ ಎಳನೀರಿಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಸಕ್ಕರೆ, ಗ್ಲುಕೋಸ್ ಥರ ಕೆಲಸ ಮಾಡುತ್ತದು, ಸಕ್ಕರೆ, ಸ್ವಲ್ಪ ನಿಂಬೆಹಣ್ಣು, ಅದನ್ನ ಹಿಂಡ್ಕೊಂಡು ಅದನ್ನ ಎಳ್ನೀರನ್ನು ಕುಡಿದ್ರೆ ಏಕಾದಶಿ ದಿನ ನಿಮಗೆ ಬಾಯಾರಿಕೆ ಆಗಲ್ಲ ಅಂತ. ನಿಜ ಅದು ಕೂಡ ಒಂದು ರೀತಿ ಖಂಡಿತ ನಿಜ ಆಯ್ತು. ಅದರಲ್ಲೂ ಈ ಬಿಸಿಲಿನ ಪ್ರದೇಶಗಳಲ್ಲೆಲ್ಲ ಬಹಳ ಕಷ್ಟ ಇದು ಅನುಕೂಲ ಆಗುತ್ತೆ. ಏಕಾದಶಿ ದಿನ ನಿರ್ಜಲ ಉಪವಾಸವನ್ನು ಮಾಡಿ ಮರುದಿನ ಅದು ದ್ವಾದಶಿಗೆ ದಿನ ಬೆಳಿಗ್ಗೆ ಅದು ಪಂಚಾಂಗಗಳೆಲ್ಲ ಕೊಟ್ಟಿರ್ತಾರೆ, ಆ ಸಮಯದಲ್ಲೇ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು, ದೇವರಿಗೆ ನೈವೇದ್ಯ ಮಾಡಿ. ಮತ್ತೆ ಆ ಪ್ರಸಾದವನ್ನು ನಾವು ಯಾವುದೇ ಒಂದು ವಸ್ತುವಾಗಲಿ ಅದು ನಮಗೆ ಪ್ರಕೃತಿ ದತ್ತವಾದದ್ದಾದ್ದರಿಂದ ಮತ್ತೆ ಆ ದೇವರಿಗೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ದೇವರಿಗೆ ಅದನ್ನು ಕೊಟ್ಟು, ಸ್ವಾಮಿ ನೀ ಕೊಟ್ಟಿದ್ದು ಅಂತ ನನಗೆ ಕೊಟ್ಟು ನಾವು ಅದನ್ನು ಸ್ವೀಕಾರ ಮಾಡೋದರಲ್ಲಿ ಒಂದು ಅರ್ಥ ಇದೆ. ಅದನ್ನ ದ್ವಾದಶಿಗೆ ದಿನ ಬೆಳಿಗ್ಗೆ ನಾವು ಆ ಥರ ಪಾರಣೆ ಅಂತ ಕರೀತಾರೆ, ದ್ವಾದಶಿಗೆ ಪಾರಣೆ ಅಂತ ತೀರ್ಥ ಪ್ರಸಾದವನ್ನು ಸ್ವೀಕಾರ ಮಾಡಿ ವ್ರತ ಸಮಾಪ್ತಿಯನ್ನು ಮಾಡಿ. ದ್ವಾದಶಿ ದಿನವೂ ಕೂಡ ರಾತ್ರಿ ಏನೋ ತಗೊಳ್ಳೋ ಹಾಗಿಲ್ಲ, ಅಂದ್ರೆ ಫಲಾಹಾರ ಸ್ವೀಕಾರ ಮಾಡು, ಅದು ಪೂರ್ತಿ ಆಗುತ್ತೆ ಅವಾಗ. ಕಂಪ್ಲೀಟ್ ವ್ರತ ಅದು. ಅಂದ್ರೆ ಇದು ದಶಮಿ ದಿನ ರಾತ್ರಿಯಿಂದ ಸ್ಟಾರ್ಟ್ ಆಗಿ ದ್ವಾದಶಿ ತನಕ ಮುಗಿಯುತ್ತೆ. ಇದು ಏಕಾದಶಿ ವ್ರತ ಅಂತ ಕರೀತಾರೆ ಇದನ್ನು. ಈ ಆಷಾಢ ಮಾಸದ ವಿಶೇಷ ಏನು ಅಂತ? ಆಷಾಢ ಮಾಸ ಈ ವೈಕುಂಠ ಏಕಾದಶಿ ಅಂತ ಅನ್ನೋದೇನಿದೆ, ವೈಕುಂಠ ಏಕಾದಶಿ ಅಂತ ಅನ್ನೋದು ತಿರುಪತಿಯಲ್ಲಿ ಅದು ಬಹಳ ಪ್ರಧಾನವಾಗಿ ಎಲ್ಲರಿಗೂ ಗೊತ್ತಿರೋ ವಿಷಯ. ವೈಕುಂಠದ ದ್ವಾರ ತೆಗೆಯುತ್ತೆ ಅಂತ. ಮುಕ್ಕೋಟಿ ದ್ವಾದಶಿ ಅಂತಂದ್ರೆ 33 ಕೋಟಿ ದೇವತೆಗಳು ಅಲ್ಲಿ ಬರ್ತಾರೆ ಅಂತೆಲ್ಲ ದೊಡ್ಡ ವಿಷಯ ಇದೆ, ಇತಿಹಾಸ ಇದೆ. ಇಲ್ಲಿ ಆಷಾಢ ಏಕಾದಶಿಗೆ ಒಂದು ಪ್ರಸಿದ್ಧವಾದದ್ದು ಏನಂದ್ರೆ ಪಂಢರಪುರದಲ್ಲಿ ವಿಠ್ಠಲನ ದರ್ಶನಕ್ಕೆ ಲಕ್ಷಾಂತರ ಜನ ಭಕ್ತರು ಧಾವಿಸಿಕೊಂಡು ಬರ್ತಾರೆ. ಏನು ವಿಶೇಷ ಆಷಾಢ ಏಕಾದಶಿ ಅಂತಂದ್ರೆ, ಇದಕ್ಕೆ ನಾನು ಆಗಲೇ ಹೇಳ್ತೇನೆ ನಿಮಗೆ, ಶಯನಿ ಏಕಾದಶಿ ಅಂತ ಕರೀತಾರೆ ಇದನ್ನ. ಶಯನ ಅಂದ್ರೆ ನಿದ್ದೆ ಮಾಡೋದು ಅಂದ್ರೆ ವಿಷ್ಣು ಕೂಡ ನಿದ್ದೆ ಮಾಡ್ತಾನೆ ಅಂತ.
ನಿದ್ದೆ ಮಾಡ್ತಾನೆ ಅಂತಂದ್ರೆ ನಮ್ಮ ತರ ಗೊರಕೆ ಹೊಡೆಯೋ ನಿದ್ದೆ ಅಲ್ಲ. ಮತ್ತೀಗ ನಿದ್ದೆ ಮಾಡ್ತಾನೆ ಅಂತಂದ್ರೆ ಅವನು ಯೋಗ ನಿದ್ರೆಯನ್ನು ಮಾಡ್ತಾನೆ, ಕಣ್ಣು ಮುಚ್ಚು ಅಂತ ತೋರಿಸ್ಕೊಳ್ತಾನೆ. ಅವ್ನು ನಿದ್ದೆ ಮಾಡಿದ್ರೆ ನಾವೆಲ್ಲ ನಿದ್ದೆ ಮಾಡ್ಬೇಕಾಗ್ತದೆ ಅವತ್ತು. ಅದರಿಂದ ಪರ್ಮನೆಂಟ್ ನಿದ್ದೆ ಭಗವಂತನಿಗೆ ನಿದ್ದೆ ಅಂತಿಲ್ಲ. ಅವನು ಕೂಡ ಕೆಲವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಆಯಾಸ ಪಟ್ಟು, ನಾವೆಲ್ಲ ಏನ್ ಮಾಡ್ತೇವೆ ಆಯಾಸದಿಂದ ನಿದ್ದೆ ಮಾಡ್ತೀವಿ ನಾವು. ಅವನಿಗೆ ಆಯಾಸವೇ ಇಲ್ಲ ದೇವರಿಗೆ, ಅದರಿಂದ ಅವನಿಗೆ ಆಯಾಸದ ನಿದ್ದೆ ಅಲ್ಲ ಅದು, ನಿದ್ದೆ ಅಂದ್ರೆ ತೋರಿಸ್ಕೊಳ್ತಾನಷ್ಟೇ. ಆ ಮಲಗಿಕೊಂಡಾಗ ಏನಾಗತ್ತೆ, ದೇವರ ಮಲಗಿಕೊಂಡಾಗ ಎಲ್ಲಾ ದೇವತೆಗಳಿಗೆ ಅದು ರಾತ್ರಿ ಕಾಲ. ಯಾವುದು ಇದು ದಕ್ಷಿಣಾಯನ ದೇವತೆಗಳಿಗೆ ರಾತ್ರಿ, ದಕ್ಷಿಣಾಯನ ಪರ್ವಕಾಲ ಬರುತ್ತೆ, ಉತ್ತರಾಯಣ ಪರ್ವಕಾಲ ಸಂಕ್ರಾಂತಿಗೆ ಬರ್ತದಲ್ಲ, ಸಂಕ್ರಾಂತಿ ಅದೇ ರೀತಿಯಾಗಿ ಈಗ ದಕ್ಷಿಣಾಯನ ಪರ್ವಕಾಲ ಅಂತ. ಈ ಸಂದರ್ಭದಲ್ಲಿ ದೇವತೆಗಳಿಗೆ ಇದು ರಾತ್ರಿ ಕಾಲ ಇದು. ಮತ್ತೆ ಭಗವಂತನು ಕೂಡ ಅವನು ಯೋಗ ನಿದ್ರೆಗೆ ಜಾರಿರ್ತಾನೆ, ದೇವತೆಗಳು ಕೂಡ ನಿದ್ದೆಗೆ ಜಾರಿರ್ತಾರಾದ್ದರಿಂದ ಶುಭ ಸಮಾರಂಭಗಳನ್ನ ದಕ್ಷಿಣಾಯನ ಕಾಲದಲ್ಲಿ ಮಾಡುವಂತೆ ಇಲ್ಲ ಅಂತ ಒಂದು ಸಂಪ್ರದಾಯ. ಇದಕ್ಕೆ ನೀವು ನೋಡಿ ಮದುವೆ ಮುಹೂರ್ತಗಳು, ಗೃಹ ಪ್ರವೇಶ ಮುಹೂರ್ತಗಳು ಹೆಚ್ಚು ಈ ದಕ್ಷಿಣಾಯನ ಕಾಲದಲ್ಲಿ ಮಾಡಲ್ಲ. ಯಾಕೆ ದೇವರೇ ಇವತ್ತು ನಿದ್ದೆ ಒಂದು ಯೋಗ ನಿದ್ರೆಯಲ್ಲಿ ಇರ್ತಾನಾದ್ದರಿಂದ ಮಾಡುವಂತೆ ಇಲ್ಲ ಅಂತ ಅದು ಶಾಸ್ತ್ರಕಾರರು ತಿಳಿಸಿದ ವಿಷಯ. ಅದು ಅದಕ್ಕೆ ಶಯನಿ ಏಕಾದಶಿ ಅಂತ ಕರೀತಾರೆ, ಆಷಾಢ ಮಾಸದ ಏಕಾದಶಿ. ಈ ಹಿಂದೆ ಮಾಂಧಾತ ಅಂತ ಪುರಾಣದಲ್ಲಿ ಬರುವಂಥ ಕಥೆ, ಭವಿಷ್ಯೋತ್ತರ ಪುರಾಣದಲ್ಲಿ ಮಾಂಧಾತ ಅಂತನ್ನುವ ರಾಜ ತನ್ನ ರಾಜ್ಯದಲ್ಲಿ ಕ್ಷಾಮ ಬಂದಾಗ ಇದರ ಪರಿಹಾರ ಹೇಗೆ ಅಂತ ಒಬ್ಬ ಋಷಿಗಳನ್ನು ಕೇಳ್ತಾನೆ. ಇಲ್ಲಪ್ಪ, ನಿಮ್ಮ ಇಡೀ ರಾಜ್ಯದಲ್ಲಿ ಪ್ರತಿಯೊಬ್ಬರೂ ಕೂಡ ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ಮಾಡಬೇಕು, ಮಾಡಿಸಿ ನೋಡಿ ಅಂದ್ರು. ಮಾಂಧಾತ ರಾಜ ಚಕ್ರವರ್ತಿ ಆತ ಆಜ್ಞೆ ಕೊಟ್ಟ, ಎಲ್ಲರೂ ಕೂಡ ಆಷಾಢ ಏಕಾದಶಿಯನ್ನು ಮಾಡಬೇಕು ಅಂತ. ಮಾಡಿದಾಗ ಕ್ಷಾಮ ಇತ್ತಲ್ಲ, ಅಂದ್ರೆ ಮಳೆ ಇಲ್ಲ, ಬೆಳೆ ಇಲ್ಲ, ಬರಗಾಲ. ಯಾವಾಗ ಇವರು ಎಲ್ಲರೂ ಏಕಾದಶಿ ವ್ರತವನ್ನ ಭಗವತ್ ಪ್ರೀತ್ಯರ್ಥವಾಗಿ ಮಾಡಿದ್ರೋ, ಸಮೃದ್ಧವಾದ ಮಳೆ ಅಂದ್ರೆ ಭೀಕರ ಪ್ರವಾಹ ಬಂತು ಅಂತಲ್ಲ, ಸಮೃದ್ಧವಾಗುವಂತೆ, ಆ ದೇಶ ಸಮೃದ್ಧವಾಗುವಂತೆ ಅನುಗ್ರಹ ಮಾಡಿದ. ಅಂದ್ರೆ ಒಂದು ಏಕಾದಶಿ ನಾವು ಆಹಾರ ಬಿಡುವುದರಿಂದ ಆಹಾರ ಕೊಟ್ಟ ಏಕಾದಶಿ ಇದು ಆಷಾಢ ಮಾಸ. ಅದೊಂದು ವೈಶಿಷ್ಟ್ಯತೆ ಆಷಾಢ ಮಾಸದ ಏಕಾದಶಿಗಿದೆ. ಅಂದ್ರೆ ಆಹಾರವನ್ನ ಬಿಡೋದ್ರಿಂದ ನಾವು ದೇವರಿಗೆ ಹತ್ರ ಆಗ್ತೀವಿ ಅನ್ನೋದು ಎಷ್ಟರ ಮಟ್ಟಿಗೆ ನಿಜ? ಅಂದ್ರೆ ಈಗ ದೇವರಿಗೆ ನಾವು ಏನನ್ನು ತಾನೇ ಕೊಡಬಲ್ಲಿವಿ, ಯಾವುದನ್ನು ತಾನೇ ಕೊಡಬಲ್ಲಿವಿ ನಾವು? ಇದು ನಿಷ್ಕಾಮ ವ್ರತ ಅಂತ ಕರೀತಾರೆ ಅದನ್ನು. ಅಂದ್ರೆ ಪ್ರತಿಯೊಂದು ವ್ರತಕ್ಕೂ ಕೂಡ, ವರಮಹಾಲಕ್ಷ್ಮಿ ವ್ರತ ಮಾಡಿದ್ವಿ, ಅನಂತ ಪದ್ಮನಾಭನ ವ್ರತ ಮಾಡಿದ್ವಿ, ಏನೋ ಒಂದು ಬಯಕೆ ಇರುತ್ತೆ ನಮಗೆ. ಸ್ವಾಮಿ, ನಾನು ಈ ವ್ರತ ಮಾಡಿದ್ದೀನಿ, ನನಗೆ ಇದು ಕೊಡು, ಅದು ಕೊಡು, ಮನೆ ಕೊಡು, ಮಠ ಕೊಡು ಅಂತ ಏನೋ ಕೇಳ್ತೇವೆ ನಾವು. ಮಕ್ಕಳು ಕೊಡು, ಏನೋ ಒಂದು ಪ್ರಮೋಷನ್ ಕೊಡು, ನಮ್ಮ ಬಯಕೆ. ಏಕಾದಶಿಗೆ ಅದೇನೂ ಇಲ್ಲ ರೀ, ವಿಷ್ಣು ಪ್ರೀತಿ ಮಾತ್ರ. ಇದು ಏನೋ ಕೇಳಿ ಮಾಡುವಂತ ವ್ರತ ಅಲ್ಲ ಇದು, ಅದಕ್ಕೆ ಸ್ಪೆಷಲ್ ಇದು, ದೇವರಿಗೆ ಅತ್ಯಂತ ಪ್ರೀತಿಕರವಾದದ್ದು. ಅಂದ್ರೆ ನಮ್ಮಲ್ಲಿ ಕ್ಯಾಶುವಲ್ ಆಗಿ ಒಂದು ಮಾತಿದೆ, ಮೊದಲು ಪೇಟೋಬಾ ಆಮೇಲೆ ವಿಟೋಬಾ ಅಂತೇಳಿ. ಖಂಡಿತ ಖಂಡಿತ ನಿಜ. ಅಂದ್ರೆ ಒಬ್ಬ ವ್ಯಕ್ತಿ ದೇವತಾ ಪ್ರಾರ್ಥನೆ ಮಾಡಬೇಕು ಅಂತಂದ್ರೆ ಹೌದು, ಫಸ್ಟ್ ಬೆಸ್ಟ್ ಪುಷ್ಟವಾಗಿರ್ಬೇಕು ಅಂತ. ಸೊ ಉಪವಾಸನ ಎಂಟರ್ಟೈನ್ಮೆಂಟ್ ಮಾಡುತ್ತಾ ಶಾಸ್ತ್ರ? ಅಂದ್ರೆ ಎಲ್ಲಾ ತರಹದ ಜನರು ಮಾಡ್ಬೋದಾ ಈ ಏಕಾದಶಿಯನ್ನು? ಎಲ್ಲಾ ತರಹದ ಜನಗಳು, ಎಲ್ಲ ವರ್ಣಾಶ್ರಮದವರು, ಎಲ್ಲರೂ ಕೂಡ, ಜಾತಿ ಭೇದ, ಲಿಂಗ ಭೇದ ಯಾವುದೂ ಇಲ್ಲ, ವಯೋಭೇದ ಯಾವುದೂ ಇಲ್ಲ. ಒಂದು 8 ವರ್ಷದಿಂದ 80 ವರ್ಷದ ಪ್ರಾಯದವರೆಗಿನ ಪ್ರತಿಯೊಬ್ಬರೂ ಕೂಡ ಮಾಡಲೇಬೇಕಾದ, ಅದರಲ್ಲೂ ಕೂಡ ರಜಸ್ವಲೆಯಾದವರೂ ಮಾಡಬೇಕಾದದ್ದು ಅಂತ ಹೇಳ್ತಾರೆ. ಹಾಗೆ ಮಾಡಲೇಬೇಕಾದ ಮೈಲಿಗೆ ಇತ್ತಪ್ಪ ನಮಗೆ, ಅದು ಒಂದು ಶೌಚ ಬಂತು, ಯಾರೋ ತೀರ್ಕೊಂಡು ಬಿಟ್ರು ನಮ್ಮ ಕಡೆಯವರು, ಆಗ ಏಕಾದಶಿ ಬಿಡ್ಬೋದಾ? ಇಲ್ಲ, ಮಾಡಲೇಬೇಕು. ಅದು ಸ್ಪೆಷಲ್, ಏಕಾದಶಿಗೆ ಸ್ಪೆಷಲ್ ಇದು. ನೀವು ಬೇರೆ ವ್ರತಗಳು ಹಾಗಲ್ಲ ರೀ. ನೋಡಿ, ವರಮಹಾಲಕ್ಷ್ಮಿ ವ್ರತ ಮಾಡ್ಲಿಕ್ಕೆ ಬರಲ್ಲ, ಯಾರೂ ಮಾಡಲ್ಲ ಇದನ್ನ. ಏಕಾದಶಿ ಯಾರಾದ್ರೂ ಮಾಡ್ಬೋದು ಅಲ್ಲ, ಒಂದು ಜನಾಂಗದವರು ಮಾತ್ರ ಇದನ್ನು ಪರಿಪಾಲನೆ ಮಾಡ್ತಾರೆ ಅಂತಲ್ಲ, ಯಾವುದೇ ಜಾತಿ ಮತ ಭೇದವಿಲ್ಲದೆ ವರಮಹಾಲಕ್ಷ್ಮಿ ಹಬ್ಬ ಸೂತಕದಲ್ಲೇ ಬಂತು ಅಂದ್ರೆ ಯಾರೂ ಮಾಡಲ್ಲ. ಆದ್ರೆ ಏಕಾದಶಿ ಹಾಗಲ್ಲ, ಅದು ಮಸ್ಟ್ ಅಂಡ್ ಶುಡ್. ಅದು ಇವರು ಸೂತಕ ಬಂದಿರಲಿ, ಏನೇ ಆಗಿರಲಿ, ಅದು ಅದರ ಸ್ಪೆಷಾಲಿಟಿ. ಅಂದ್ರೆ ಈ ಏಕಾದಶಿ ದಿನಗಳು ಯಾರಿಗೆಲ್ಲ ಎಕ್ಸ್ಕ್ಯೂಸ್ ಇದೆ ಅಂದ್ರೆ ಸರಿ ಆಯ್ತು, ಈಗ ಬಾಣಂತಿಯರು ಇರ್ತಾರೆ, ಅಥವಾ ವೃದ್ಧರು ಇರ್ತಾರೆ, ಆಮೇಲೆ ರೋಗ ಇರುತ್ತೆ ಪಾಪ ಅವರಿಗೆ, ಇಲ್ಲಪ್ಪ ಏಕಾದಶಿ ಮಾಡಿ ನಾನು ಆಸ್ಪತ್ರೆ ಸೇರಿಬಿಟ್ರೆ ಏನು ಮಾಡಬೇಕು ಅಂಥವರೆಲ್ಲ ಮಾಡಬೇಕು ಅಂತಲ್ಲ. ಮತ್ತೀಗ ರೋಗಿಷ್ಠರಿಗೆ, ಬಲ ಇಲ್ಲದೆ ಇರುವವರಿಗೆ, ಅವರಿಗೆಲ್ಲ ರಿಯಾಯಿತಿ ಇದೆ. ಅದೆಲ್ಲ ಅದನ್ನು ಕೂಡ ಶಾಸ್ತ್ರಕಾರರು ಹೇಳಿದ್ದಾರೆ, ಇಂಥ ರಿಯಾಯಿತಿ ಇದೆ ಅಂತ ತಿಳಿಸಿಕೊಟ್ಟಿದ್ದಾರೆ. ಮಕ್ಕಳು ಮರಿಗಳು ಹೌದು, ಅಷ್ಟು ಅವರು ಎಲ್ಲ ಮಾಡಬೇಕು. ಅದಕ್ಕೆ ಹೇಳಿದ್ದು ನಾನು 8 ವರ್ಷದಿಂದ 80 ವರ್ಷದ ಪ್ರಾಯ ಅಂತ ಅನ್ನೋದು ಒಂದು ಲಿಮಿಟ್ ಕೊಟ್ಟಿದ್ದಾರೆ. ಆ ಲಿಮಿಟ್ ಒಳಗಿರೋರೆಲ್ಲ ಮಾಡಿದ್ರೆ ಮಾಡಲೇಬೇಕು ಅಂತ ಅನ್ನೋ ನಿಯಮ ಇದೆ. ಅಂದ್ರೆ ಈ ಕೆಲವು ಫಲ ಸೇವನೆಗಳಿಂದ ಏಕಾದಶಿ
ರನ್ ಆಗುತ್ತಾ, ಸಸ್ಟೈನ್ ಆಗುತ್ತಾ? ಫಲಾಹಾರಗಳನ್ನು ಮಾಡಬೇಕು, ಅದು ಹೇಳಿದನಲ್ಲ, ಅವರವರ ಒಂದು ಕೆಪಾಸಿಟಿ ಮೇಲೆ ಇದು ಅಲ್ಲ, ಯಾಕಂದ್ರೆ ಆಗ್ಲೇ ಒಂದು ಮಾತು ಹೇಳಿದ್ರೆ ಇನ್ನೊಂದು ಮಾತಿದೆ, ಏಕಾದಶಿ 20 ದೋಸೆ ದೋಸೆ 20 ಅಂತೇಳಿ. ನಾವು ಏಕಾದಶಿ ಮಾಡ್ತೀವಿ, ಉಪವಾಸ ಇರ್ತೀವಿ ಅಂತೇಳಿ 20 ದೋಸೆ ಹೊಡೆದ್ಬಿಟ್ರೆ, ನೀವು ಮೊದಲೇ ನೀವು ಫಲಾರ ಮಾಡಿ ಅಂತ ಬೇರೆ ಹೇಳಿದ್ರಿ, ಆಚಾರ ಹೇಳಿದಾರೆ ಅಂತ 20 ದೋಸೆ ಹೊಡೆದ್ಬಿಡ್ತಾರೆ ನಾಳೆ ನಮ್ಮ ಜನ. ಫಲಾರ ಮಾಡಿ ಅಂತಂದ್ರೆ ಕೈಲಾಗದೆ ಇರುವವರು ಏಕದಮ್ ನಿರ್ಜಲ ಉಪವಾಸವನ್ನ ಮಾಡೋದು ಬೇಡ, ಹಂತ ಹಂತವಾಗಿ ಮಾಡ್ಲಿ ಅನ್ನೋ ಕಾರಣ ಕೇಳಿದ್ದಷ್ಟೇನೆ. ಹಾಗಂತ ಊಟದಷ್ಟೇ ಉಪಹಾರ ಅಂತ ಸ್ವೀಕಾರ ಮಾಡಿದ್ರೆ ಅದು ಬೇಡ, ಅದು ಉಪವಾಸ ಆಗಲ್ಲ ಅದು. ಆಚಾರ ಇನ್ನೊಂದು ಬಹಳ ವಿಶೇಷ ಈ ಆಷಾಢ ಏಕಾದಶಿಲಿ ಅಂತಂದ್ರೆ ತಪ್ತಮುದ್ರಾಧಾರಣೆ. ಹೌದು, ಎಲ್ಲರೂ ಅದು ಅಷ್ಟೇ, ಎಲ್ಲ ಜನಾಂಗದವರು ಈ ಉಡುಪಿಯ ಮಠಗಳಲ್ಲಿ ನಾವು ನೋಡ್ತೀವಿ, ಎಲ್ಲ ಜನಾಂಗದವರು ಬಂದು ಅವತ್ತು ಸನ್ಯಾಸಿಗಳಿಂದ ತಪ್ತಮುದ್ರಾಧಾರಣೆಯ ಅಂದರೆ ವಿಷ್ಣು ಚಿಹ್ನೆ ಆಗಿರುವಂತಹ ಶಂಖಚಕ್ರಗಳನ್ನು ತಮ್ಮ ಭುಜದ ಮೇಲೆ ಹಾಕಿಸ್ಕೊಳ್ಳೋದನ್ನು ನಾವು ನೋಡಿದ್ದೀವಿ, ದೇಹದ ಮೇಲೆ ಭುಜದ ಮೇಲೆ ಹಾಕಿಸ್ಕೊಳ್ಳೋದು ನೋಡಿದ್ದೀವಿ. ಈ ತಪ್ತಮುದ್ರಾಧಾರಣೆಯ ವಿಶೇಷತೆ ಏನು ಅಂತ? ಬಹಳ ಒಳ್ಳೆ ಪ್ರಶ್ನೆ ಇದು. ಆ್ಯಕ್ಚುಲಿ ಇದು ದೇಹದ ಶುದ್ಧಿ ಅಂತ ಈಗಾಗಲೇ ಹೇಳಿದೆ ನಾನು, ದೇಹ ಶುದ್ಧಿಗೆ ಉಪವಾಸ ಅಂತ ಅನ್ನೋದೆಲ್ಲ ಮಾಡ್ತಾರೆ ಅಂತ. ಈ ದಕ್ಷಿಣಾಯನದ ಬಗ್ಗೆ ಮಾತನಾಡಬೇಕಾದ್ರೆ ಒಂದು ಮಾತು ಬಂತು. ಈ ದಕ್ಷಿಣಾಯನದಲ್ಲಿ ಈ ದಶಮಿ ದಿನ ಅಂದರೆ ಏಕಾದಶಿಗೆ ಹಿಂದಿನ ದಿನ, ಅದು ವಿಶೇಷವಾಗಿ ಎಸ್ಪೆಷಲಿ ಆಷಾಢ ಮಾಸದ ದಶಮಿ, ಆವಾಗ ಏನು ಮಾಡಬೇಕು ಅಂದ್ರೆ ನವಮಿ ದಶಮಿ, ಅವಾಗೆಲ್ಲ ಶಾಸ್ತ್ರಕಾರರು ಹೇಳ್ತಾರೆ ಮನೆಯ ಪದಾರ್ಥಗಳು ಅಂದರೆ ಬೇಳೆ ಕಾಳು ಮೊದಲಾದವುಗಳು ಇರುತ್ತಲ್ಲ, ಡಬ್ಬಿಲಿ ಹಾಕಿರ್ತೀವಲ್ಲ ಮನೆಯಲ್ಲಿ, ಅದನ್ನೂ ತೆಗೆದು ಆ ಡಬ್ಬಿಗಳನ್ನು ಕ್ಲೀನ್ ಮಾಡ್ಬೇಕಂತೆ. ಯಾವಾಗ ಅದು ಆಷಾಢ ಮಾಸ ಇನ್ನೇನು ಶುರುವಾಗತ್ತೆ ಅಂತಿದ್ದಾಗ ಎಲ್ಲ ಮನೆ ಶುದ್ಧಿ ಮಾಡಬೇಕು, ಮನೆಯ ಪಾತ್ರೆ ಪಗಡಗಳನ್ನು ಶುದ್ಧಿ ಮಾಡಬೇಕು, ಆಯ್ತಾ. ಪ್ರತಿಮೆಗಳಿಗೆ ಉದ್ವರ್ಚನೆ ಅಂತ ಮಾಡ್ತಾರೆ, ಅಂದ್ರೆ ಪ್ರತಿಮೆಗಳನ್ನು ಶುದ್ಧ ಮಾಡಬೇಕು. ಮನೆಯಲ್ಲಿ ಏನಾದರೂ ದೇವರ ಪ್ರತಿಮೆಗಳಿದ್ರೆ ಅದನ್ನ ಎಲ್ಲವನ್ನು ಕೂಡ ಶುದ್ಧ ಮಾಡಬೇಕು, ಕ್ಲೀನ್ ಮಾಡಬೇಕು ಅಂತ. ನಮಗೆ ಪಂಚಗವ್ಯ ಅಂತ ಗೋವಿನ 5 ಪದಾರ್ಥಗಳನ್ನು ಕೂಡ, ತುಪ್ಪ, ಗೋಮೂತ್ರ, ಗೋಮಯ, ಇವುಗಳನ್ನೆಲ್ಲವನ್ನು ಹಾಕಿ ಅದನ್ನು ಪಂಚಗವ್ಯ ಮೇಲನ, ಅದಕ್ಕೊಂದೊಂದು ಮಂತ್ರ ಇದೆ, ಆ ಪಂಚಗವ್ಯ ಮೇಲನವನ್ನ ಮಾಡಿ ಸ್ವೀಕಾರ ಮಾಡಬೇಕು ಅಂತ ಒಂದು ಕ್ರಮ. ಆದ್ರಿಂದ ಅದು ಕೂಡ ದೇಹದ ಶುದ್ಧಿ, ಅಂದ್ರೆ ಎಲ್ಲಾ ತರಹದ ಒಂದು ಶುದ್ಧಿಯನ್ನ ಮಾಡೋದು. ಅಂದ್ರೆ ಶುದ್ಧೀಕರಣ. ನಾವು ಮನೆಯನ್ನ ಕ್ಲೀನ್ ಮಾಡ್ತೀವೋ ಇಲ್ವೋ, ಶಾಸ್ತ್ರಕಾರರು ಅದಕ್ಕೂ ವಿಧಿಸಿದ್ರು, ನೀವು ಮನೆ ಕ್ಲೀನ್ ಮಾಡಲ್ಲ, ಅದಕ್ಕೂ ನೀವು ಹೇಳ್ತೀವಪ್ಪ ಇಂಥ ದಿನ ಕ್ಲೀನ್ ಮಾಡಿ ಅಂತ. ಇಲ್ಲ, ಅದು ಮಾಡಲ್ಲ ನೀವು, ಮನೆ ಕ್ಲೀನ್ ಜಡ ತೆಗೆಯಲ್ಲ. ಯಾಕಂದ್ರೆ ಇದು ಹಬ್ಬಗಳು ಬರುತ್ತೆ, ಇನ್ಮೇಲೆ ಹಬ್ಬಗಳು ಶುರು, ಆಷಾಢ ಆದ್ಮೇಲೆ ಶ್ರಾವಣ ಬರುತ್ತೆ, ನೀವು ಮನೆ ಕ್ಲೀನ್ ಮಾಡಿರಿ ಅಂತ ಅಷ್ಟೊತ್ತಿಗೆ. ನೋಡಿ ಎಷ್ಟು ಒಂದು ಸಿಸ್ಟಮೆಟಿಕ್ ವೇ ಇದೆ. ಆದ್ದರಿಂದ ಅದರಂತೆ ಈ ದೇಹಕ್ಕೂ ಒಂದು ಶುದ್ಧಿ ಬೇಕು, ಪಂಚಗವ್ಯದ ಜೊತೆಗೆ ಈ ದೇಹಕ್ಕೂ ಒಂದು ಶುದ್ಧಿ ಬೇಕು. ಆ ಶುದ್ಧಿಗೆ ಹೇಳಿದ್ದೆ ತಪ್ತಮುದ್ರಾಧಾರಣೆ. ಅಂದ್ರೆ ಪಂಚಗವ್ಯ ಒಳಗಿನ ಶುದ್ಧೀಕರಣ, ಹೊರಗಿನ ಮುದ್ರಾಧಾರಣೆಯನ್ನು ಮಾಡಿಸ್ಕೊಳ್ಬೇಕು ಅಂತ. ಈ ಮುದ್ರಾಧಾರಣೆ ಅಂತ ಅನ್ನೋದು ಬರೀ ಒಂದು ಜನಾಂಗದವರು ಅಂತಲ್ಲ. ಮತ್ತೀಗ ಅದಕ್ಕೆ ನಿಂಬಾರ್ಕಾಚಾರ್ಯರು ಅಂತ ಒಬ್ಬರು ಇದ್ರು, ಅವರ ಮತಾವಲಂಬಿಗಳು. ವಲ್ಲಭಾಚಾರ್ಯರು ಅಂತಿದ್ರು, ದೊಡ್ಡ ದೊಡ್ಡ ನಮ್ಮಲ್ಲೆಲ್ಲ ಸ್ಟಾಲ್ವಾರ್ಟ್ಸ್ ಆಗಿ ಹೋಗಿದ್ದಾರೆ. ಭಾರತ ದೇಶದಲ್ಲಿ ಅನೇಕ ಸಾಧು ಸಂತರು ಆಗಿ ಹೋಗಿದ್ದಾರೆ, ಎಷ್ಟೋ ಜನಗಳ ಹೆಸರೇ ಗೊತ್ತಿಲ್ಲ ಪಾಪ. ಅವರೆಲ್ಲ ಮತ್ತೇನೀಗ ಅಂತಂದ್ರೆ ಆ ವಲ್ಲಭಾಚಾರ್ಯರ ಪಂಗಡದವರು, ನಿಂಬಾರ್ಕ ಪಂಗಡದವರು, ರಾಮಾನುಜಾಚಾರ್ಯರ ಪಂಗಡದವರು ಎಲ್ಲರೂ ಕೂಡ ಈ ಕ್ರಮವನ್ನು ಅನುಸರಿಸ್ತಾರೆ. ಹೌದು, ಅವರೆಲ್ಲ ಸಪ್ತಮುದ್ರ. ಹೌದು. ಆ ರೀತಿಯಾಗಿ ನಮ್ಮಲ್ಲಿ ಕೂಡ ಅಂದರೆ ಮಾಧ್ವ ಸಂಪ್ರದಾಯದಲ್ಲಿಯೂ ಕೂಡ ಅದು ವಿಶೇಷವಾಗಿ ಹಬ್ಬದಂತೆ ಸಂಭ್ರಮದಿಂದ ಆಚರಣೆ ಮಾಡತಕ್ಕವರಾಗ್ತಾರೆ. ಅಂದರೆ ಎಲ್ಲ ಕಡೆಯಲ್ಲಿಯೂ ಕೂಡ ಭಾರತ ದೇಶದಲ್ಲಿ ಹಾಸುಹೊಕ್ಕಾಗಿದೆ ತಪ್ತಮುದ್ರಾಧಾರಣೆ ಅಂತ ಅನ್ನೋದು. ಈಗಾಗಲೇ ಹೇಳಿದಂತೆ ಈ ದೇಹವನ್ನು, ಈ ದೇಹಕ್ಕೆ ಏನೇನು ಪಾಪಗಳು ಮಾಡಿರ್ತೇವೆ ಆ ಪಾಪಗಳೆಲ್ಲವೂ ಕೂಡ ಅದು ಬೆಂಕಿಯಿಂದ ಸುಡಬೇಕು. ಸುಟ್ಟಾಗ ಏನಾಗುತ್ತೆ, ಅದು ನಿಶ್ಶೇಷವಾಗಿ ಬೂದಿಯಾಗಿ ಹೋಗ್ತದೆ ಆ ಪಾಪಗಳು. ಯಾವ ಬೆಂಕಿ? ಅದಕ್ಕೆ ಹೇಳಿದ್ದು ಸುದರ್ಶನ ಹೋಮ ಮಾಡ್ತಾರೆ. ಸುಮ್ಮನೆ ಯಾವುದೋ ಒಂದು ಬೆಂಕಿಯಲ್ಲಿ ಮುದ್ರೆಗಳನ್ನು ಕಾಯಿಸಿ ಮುದ್ರೆಗಳನ್ನು ಒತ್ತುಕೊಳ್ಳೋದು ಅಂತಲ್ಲ. ಮತ್ತೀಗ ಸುದರ್ಶನ ಹೋಮವನ್ನ ಮಾಡಿ ಸಂಸ್ಕರಿಸಲ್ಪಟ್ಟ ಅಗ್ನಿ ಅದು. ಅದು ತಪ್ತಮುದ್ರಾಧಾರಣೆ ಅಂತ ಅನ್ನೋದು ಸಂಸ್ಕಾರ. ಅಂದ್ರೆ ನಿಮಗೆ ಈಗ ಈ ಚೌಲ ಸಂಸ್ಕಾರ ಅಂತ ಮಾಡ್ತಾರೆ, ಉಪನಯನ ಅಂತ ಮಾಡ್ತಾರೆ, ವಿವಾಹ ಅಂತ ಮಾಡ್ತಾರೆ, ಇದೆಲ್ಲ ಸಂಸ್ಕಾರ ಅಲ್ಲ, ಷೋಡಶ ಸಂಸ್ಕಾರಗಳು ಅಂತ ಹೇಳ್ತಾರಲ್ಲ. ಅದರಂತೆ ಇದು ಒಂದು ಸಂಸ್ಕಾರ, ದೇಹವನ್ನ ಶುದ್ಧಿ ಮಾಡುವ ಒಂದು ಸಂಸ್ಕಾರ. ಅದಕ್ಕೆ ಒಂದು ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ, ಭಸ್ಮನ ಶುದ್ಧತೆ ಕಾಂಸ್ಯಂ ಅಂತ, ತಾಮ್ರಂ ಆಮ್ಲೇನ ಶುದ್ಧತಿ ಅಂತ. ಒಂದೊಂದಕ್ಕೊಂದೊಂದು ಶುದ್ಧಿ ಹೇಳಿದ್ದಾರೆ. ಈ ಕಂಚು ಮೊದಲಾದ ಪಾತ್ರೆಗಳು ಭಸ್ಮನ ಶುದ್ಧತೆ ಅಂದ್ರೆ ಬೂದಿಯನ್ನು ಹಚ್ಚಿ ತಿಕ್ಕಿ ತೊಳೆದಾಗ ಅದು ಶುದ್ಧಿ ಆಗುತ್ತೆ. ಆಯ್ತಾ. ತಾಮ್ರಂ ಆಮ್ಲೇನ ಶುದ್ಧತಿ, ತಾಮ್ರ ಪಾತ್ರೆ ಅದೆಲ್ಲವೂ ಕೂಡ ಹುಣಸೆ ಹಣ್ಣನ್ನು ತಿಕ್ಕಿ ಒಳ್ಳೆ ಬೆಳ್ಳಗಾಗ್ತದೆ, ಹೊಳಿತಾ ಇರ್ತದೆ. ಆದ್ದರಿಂದ ಹಾಗೆ ಅದರಂತೆ ನದಿ ಅಂತ ಅನ್ನೋದು ವೇಗೇನ ಶುದ್ಧತೆ, ವೇಗದಿಂದ ನದಿ. ಹೌದು ವೇಗವಾಗಿ ನದಿ ಹರಿದಂತೆ ಹರಿಯುವ ನದಿ ಅಂತ ಅದಕ್ಕೆ ಕರೆಯೋದು. ಅದು ಶುದ್ಧಿ ಇರುತ್ತೆ. ಶುದ್ಧಿ ಇರುತ್ತೆ. ಮತ್ತೆ ನಾರಿ ರಜಸಾ ಶುದ್ಧತೆ ಅಂತ ಹಾಗೆ
ಈ ಪ್ರಕಾರ ಒಂದೊಂದಕ್ಕೊಂದು ಶುದ್ಧಿ ಹೇಳಿದ್ದಾರೆ. ಅದರಂತೆ ಈ ದೇಹಕ್ಕೆ ಶುದ್ಧಿ ಈ ಸಂಸ್ಕಾರದಿಂದ ತಪ್ತಮುದ್ರಾ ಧಾರಣೆಯನ್ನು ಮಾಡುವುದರಿಂದ ದೇಹಕ್ಕೆ ಶುದ್ಧಿ. ಇಲ್ಲದೇ ಇದ್ದರೆ ಶುದ್ಧಿ ಅಂತನ್ನುವ ಕ್ರಮವೇ ಹೊಟ್ಟೋಗುತ್ತೆ. ಈಗ ನಾನು ಹೇಳದಂತೆ ಈಗಾಗಲೇ ಒಂದೊಂದು ಪದಾರ್ಥಕ್ಕೆ ನೀನು ಮನೆಯಲ್ಲಿರೋ ಜೇಡ ತೆಗಿಬೇಕು, ಜೇಡ ಕೂತ್ಕೊಂಡಿರ್ತದಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಬೇಕು, ಕಸ ಹೊಡಿಬೇಕು, ಶುದ್ಧಿ ಮಾಡ್ತೀರೋ ಇಲ್ವೋ? ಹಾಗೆ ಶುದ್ಧಿ ಅಂತನ್ನುವುದು ನಾನಾ ಪ್ರಕಾರವಾಗಿದೆ, ಡಿಫರೆಂಟ್ ಟೈಪ್ಸ್. ಅದರಂತೆ ದೇಹಕ್ಕೆ ಒಂದು ಶುದ್ಧಿ ಅಂತಂದ್ರೆ ದತ್ತಮುದ್ರಾಧಾರಣೆಯನ್ನು ಮಾಡಿಸಿಕೊಂಡಾಗ ನಾವು ಅಕ್ಯುಮುಲೇಟ್ ಆಗಿರುತ್ತೆ ನಮ್ಮ ಹತ್ರ. ಒಂದು ವರ್ಷದಲ್ಲಿ ಅದಕ್ಕೆ ಹೇಳ್ತಾರೆ ಒಬ್ಬ ಜ್ಞಾನಿಗಳು, ಸುಕೃತಂ ತಿಲಮಾತ್ರ ತುಲ್ಯಂ ಅಂತಾರೆ. ನಾವು ಮಾಡಿದ್ದು ಪುಣ್ಯ ಅಂತ ಅನ್ನೋದು ಇದೆಯಲ್ಲ, ಒಂದು ವರ್ಷದಲ್ಲಿ ಎಲ್ಲ ನಾವು ಕೌಂಟ್ ಮಾಡಿ ನೋಡ್ತೀವಿ ಅಂತಂದ್ರೆ ಒಂದು ಎಳ್ಕಾಳಿನಷ್ಟು ಪುಣ್ಯ ಮಾಡಿರ್ತೀವಿ ಅಷ್ಟೇ ನಾವು. ಆಯ್ತಾ? ಆದ್ರೆ ನಮ್ಮ ಪಾಪ ಅಂತನ್ನೋದು ಬೆಟ್ಟದಷ್ಟಿರುತ್ತೆ ಅಂತ ಲೆಕ್ಕನೇ ಇರಲ್ಲ. ಹಾಗಾದ್ರೆ ಆ ಬೆಟ್ಟದಷ್ಟು ಪಾಪನ ಕಳ್ಕೊಳ್ಳೋದು ಹೇಗಪ್ಪ ಅಂತಂದ್ರೆ ಮುದ್ರಾಧಾರಣೆಯನ್ನು ಮಾಡಿಸ್ಕೊಳ್ಳಿ, ವರ್ಷಕ್ಕೆ ಒಮ್ಮೆ ಆದರೂ ಮಾಡಿಸ್ಕೊಳ್ಳಿ ಅಂತನ್ನೋ ಸಂಸ್ಕಾರವನ್ನು ಈ ದೇಹಕ್ಕೆ ಕೊಟ್ಟಿದ್ದಾರೆ. ಗ್ರೇಟ್. ಅಜರೇ, ವಿಷ್ಣುವಿನ ಅನೇಕ ಚಿಹ್ನೆಗಳಿದೆ, ಶಂಖ, ಚಕ್ರ, ಗದಾ, ಪದ್ಮ. ಹೌದು. ಇವೆಲ್ಲವನ್ನ ಸೇರಿಸಿ ನೋಡಿದಾಗ ಕೇವಲ ಶಂಖಾಚಕ್ರವನ್ನು ಮಾತ್ರ ಯಾಕೆ ತಪ್ತಮುದ್ರಾಧಾರಣೆಯಲ್ಲಿ ಬಳಸಲಾಗುತ್ತೆ, ಗದಾ, ಪದ್ಮ ಅದನ್ನೆಲ್ಲ ಯಾಕೆ ಬಳಸಲ್ಲ? ವಾಸ್ತವಿಕವಾಗಿ ನಾವು ಅನೇಕ ಸಂಹಿತೆಗಳನ್ನು ಮೊದಲಾದವುಗಳನ್ನು ಪಂಚರಾತ್ರಾಗಮ ಅದೆಲ್ಲ ನೋಡಿದಾಗ ಬೇರೆ ಬೇರೆಯನ್ನು ಕೂಡ ಹಾಕಿಕೊಳ್ಳಬೇಕು ಅಂತ ಅನ್ನೋ ಕ್ರಮ ಇದೆ, ಇಲ್ಲ ಅಂತಿಲ್ಲ. ಹೌದಾ? ಹೌದೌದು, ಇದೆ. ಇದೇನಾ? ಹೌದೌದೌದು. ಪ್ರಧಾನವಾಗಿ ಶಂಖಚಕ್ರಗಳು ಅಂತನ್ನುವುದು ಅದು ಕ್ರಮವಾಗಿ ಸಂಪ್ರದಾಯ ಪರಂಪರಾ ಪ್ರಾಪ್ತವಾಗಿ ಇದು ನಮ್ಮ ಕ್ರಮದಲ್ಲಿ ಬಂದಿದೆ. ಬೇರೆದು ಅಂದರೆ ಗದಾ ಮುದ್ರೆ ಮತ್ತು ಪದ್ಮ ಇವುಗಳನ್ನು ಕಾಯಿಸಿಕೊಂಡು ಹಾಕಿಕೊಳ್ಳಬೇಕು ಅನ್ನುವ ಇದೆ, ಆ ಪ್ರಮಾಣಗಳಿದೆ. ಈ ಶಾಸ್ತ್ರದಲ್ಲಿ ಯಾರು ಮುದ್ರೆಯನ್ನು ಹಾಕಬೇಕು ಅಂತ ಏನಾದರೂ ಹೇಳಿದಾರ? ಯಾಕಂತಂದರೆ ಇದೊಂದು ಸ್ವಲ್ಪ ಡಿಸ್ಕಷನ್ ಇದೆ. ಖಂಡಿತ ಖಂಡಿತ ಖಂಡಿತ. ಈಗಾಗಲೇ ಹೇಳಿದಂತೆ ಒಳ್ಳೆ ಪ್ರಶ್ನೆಗಳಿವೆಲ್ಲ. ನಮ್ಮಲ್ಲಿ ಏನಾಗಿದೆ ಅಂತಂದರೆ ಅವರೇ ಹಾಕಬೇಕು, ನಮ್ಮಲ್ಲೇ ಹಾಕ್ಸ್ಕೊಳ್ಬೇಕು ಅಂತ ಅನ್ನೋದೆಲ್ಲ ಇದೆ. ಆದರೆ ವಿಷ್ಣು ರಹಸ್ಯ ಮತ್ತು ಕೆಲವೆಲ್ಲ ದೊಡ್ಡ ದೊಡ್ಡ ಒಳ್ಳೊಳ್ಳೆ ಗ್ರಂಥಗಳು, ಆಮೇಲೆ ಮಧ್ವಾಚಾರ್ಯರು ಅವರೇನು ಮಾಡಿದರು, ಎರ್ಕಿ ಮಠ ಅಂತ ಉಡುಪಿ ಹತ್ರ ಗೃಹಸ್ಥರಿಗೆ ತಪ್ತಮುದ್ರಾಧಾರಣ ಮಾಡುವ ಅಧಿಕಾರವನ್ನು ಕೊಟ್ಟರು. ಅದು ಇವತ್ತಿಗೂ ಅನೂಚಾನವಾಗಿ ನಡೆದುಕೊಂಡು ಬಂದಿದೆ. ಅಂದರೆ ಕೇವಲ ಸನ್ಯಾಸಿಗಳು ಮಾತ್ರ ಅಲ್ಲ, ಗೃಹಸ್ಥರು ಮಾಡಬಹುದು ಅಂತನ್ನೋದನ್ನ ಇವತ್ತಿಗೂ ಇದೆ. ಖಂಡಿತ ಇವತ್ತಿಗೂ ಇದೆ. ಎರ್ಕಿ ಮಠದ ಆ ಕ್ರಮನ ಅನುಸರಿಸ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಮಧ್ವಾಚಾರ್ಯರು ಕೊಟ್ಟ ತಪ್ತಮುದ್ರಾ ಮುದ್ರೆಗಳು ಇವತ್ತಿಗೂ ಇದೆ, ಮುದ್ರಾ ಕೋಲುಗಳು. ಆದ್ದರಿಂದ ಏನಕ್ಕೇನಾಪಿ ಅಂತಂತಾರೆ. ಯಾರಾದರೂ ಅಂದರೆ ಆ ಪ್ರಾಂತಕ್ಕಷ್ಟೇ ಸೀಮಿತನಾ ರೂಲ್ಸು, ಅಥವಾ ಎಲ್ರಿಗೂ ಹೇಳಿದ್ದ? ಖಂಡಿತವಾಗಲು ಎಲ್ಲರಿಗೂ ಹೇಳಿದ್ದದು. ವಿಷ್ಣು ರಹಸ್ಯದಲ್ಲಿ ಸ್ಪಷ್ಟ ಇದೆ. ಯಾಕೆಂದ್ರೆ ವಾಯುದೇವರ ಸನ್ನಿಧಾನ ಇರುವಂತಹ ಯಾರಾದ್ರೂ ಆಗಿರಬಹುದು, ವಾಯುದೇವರ ಒಂದು ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿರ್ಬೇಕು, ಸ್ವಂತ ಅಧಿಕಾರ ಇದೆ. ಒಳ್ಳೆ ಶಾಸ್ತ್ರ ಅಧ್ಯಯನ ಮಾಡ್ರಿ. ಹೌದು, ವಾಯುದೇವರ ಅನುಗ್ರಹಕ್ಕೆ ಪಾತ್ರರಾಗಿರಬೇಕು. ಅಂಥವರು ಇವತ್ತು ಗೃಹಸ್ಥರಾಗಿರ್ಬೋದು. ಒಂದು ಹಂತದಲ್ಲಿ ಈಗ ಯಾವುದೋ ಒಂದು ಊರು ಇದೆಯಪ್ಪ, ಆ ಊರಲ್ಲಿ ಸ್ವಾಮಿಗಳೇವರಲ್ಲ, ರಿಮೋಟ್ ವಿಲೇಜ್ ಪಾಪ ಅಲ್ಲಿ ಬರಲ್ಲ. ಏನು ಮಾಡ್ಬೇಕು? ತಪ್ತಮುದ್ರಾಧಾರಣೆ. ಅವರು ಬಡವರು, ಬೇರೆ ಅಲ್ಲಿಗೆ ಹೋಗಕ್ಕಾಗಲ್ಲ. ಆ ಸ್ವಾಮಿಗಳು ಇಲ್ಲಿಗೆ ಬರಲ್ಲ. ಇಂಥ ತಪ್ತಮುದ್ರಾಧಾರಣೆ ಇಲ್ಲಿ ಸಂಸ್ಕಾರವಿಲ್ಲದೆ ಒಂದು ಬದುಕಬೇಕಾ? ಹಾಗಿಲ್ಲ. ಅದಕ್ಕೆ ಹೇಳ್ತಾರೆ, ಮನೆಯಲ್ಲಿರುವ ತಂದೆಯೂ ಕೂಡ ಮಕ್ಕಳಿಗೆ ಕೊಡಬಹುದು. ನಾನು ಆಕ್ಚುಲಿ ಅದನ್ನೇ ಕೇಳೋನಿದ್ದೆ, ಅಂದ್ರೆ ತಂದೆನೇ ತಪ್ತಮುದ್ರಾಧಾರಣೆ ಮಾಡಬಹುದು ಅಂತ ಟೈಮಲ್ಲಿ ಅಂತ ಶಾಸ್ತ್ರ ಹೇಳಿದೆ. ಖಂಡಿತ. ಸೊ ಅದು ಎಷ್ಟರ ಮಟ್ಟಿಗೆ? ಖಂಡಿತ ಧಾರಾಳವಾಗಿ ಮಾಡ್ಕೋಬಹುದು, ಧಾರಾಳವಾಗಿ. ಹಾಗಂತ ಈಗ ಅದರಲ್ಲೂ ಕೂಡ ಏನಂತಂದ್ರೆ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತ ಇರುತ್ತೆ ನಮ್ಮಲ್ಲಿ. ಮತ್ತೆ ನೀವು ಅದನ್ನು ಪ್ರಯತ್ನ ಮಾಡಬೇಡಿ. ಇದು ಹಿಂದಿನ ಕಾಲದಲ್ಲಿ ಸಂಚಾರಕ್ಕೆ ಬಹಳ ಕಷ್ಟ ಆಗುತ್ತೆ, ಓಡಾಟಕ್ಕೆ ಬಹಳ ಕಷ್ಟ ಆಗುತ್ತೆ. ಆಮೇಲೆ ಹಿಂದಿನ ಕಾಲದಲ್ಲೆಲ್ಲ ಜ್ಞಾನಿಗಳಿದ್ರು, ಮಿನಿಮಮ್ ಜ್ಞಾನಿಗಳು ಅನ್ನೋರು, ದೊಡ್ಡವರು, ನಮಗಿಂತ ದೊಡ್ಡವರು ಬಂದಾಗ ನಾವೇ ಮಾಡ್ಕೋತೀವಿ ಅಂತ ಅನ್ನೋದು ಅಪರಾಧ. ಅದೇ, ದೊಡ್ಡ ಜ್ಞಾನಿಗಳಿದ್ರು ಮಾಡ್ತಿದ್ರು. ಇವತ್ತು ಜ್ಞಾನಿಗಳು ಸಿಗೋದು, ಇವತ್ತು ಎಲ್ಲ ಫೆಸಿಲಿಟಿ ಇದೆ. ಅದೇ, ಎಲ್ಲ ಫೆಸಿಲಿಟಿ ಇದೆ. ತಿಂಗಳಿಗೊಮ್ಮೆ ಬಂದು ಹೋಗ್ಬೋದು. ಮಂತ್ರಾಲಯ ಸುಕ್ಷೇತ್ರಕ್ಕಂತೂ ಹೋಗ್ತಲೇ ಇರ್ತಾರೆ, ಅಲ್ಲಿ ನಿರಂತರ ಇರುತ್ತೆ, ನಿರಂತರ ಮುದ್ರಾಧಾರಣೆ ಆಗ್ತಲೇ ಇರ್ತದೆ. ಆದ್ದರಿಂದ ವಿಶೇಷ ಅದೆಲ್ಲ ದೊಡ್ಡ ದೊಡ್ಡ ಕ್ಷೇತ್ರಗಳಿಗೆ ಹೋದಾಗ ಮುದ್ರಾಧಾರಣೆಯನ್ನು ಮಾಡಿಸ್ಕೊಳ್ತಕ್ಕಂಥ ಕ್ರಮ. ಚಾತುರ್ಮಾಸದಲ್ಲಿ ಆಷಾಢ ಏಕಾದಶಿ ಒಂದು ವೇಳೆ ತಪ್ಪಿತು ಅಂತಾದರೂ ಕೂಡ ಚಾತುರ್ಮಾಸ್ಯ ಅಂತಿದು. ಆಷಾಢ ಮಾಸದ ಏಕಾದಶಿಯಿಂದ ಚಾತುರ್ಮಾಸ್ಯ ಪ್ರಾರಂಭ ಆಗುತ್ತೆ. ಆಯ್ತಾ? ಆಷಾಢ ಮಾಸ ಅದಾದ ಮೇಲೆ ನಿಮಗೆ ಭಾದ್ರಪದ ಮಾಸ, ಆಯ್ತಾ, ಈ ಕಾರ್ತೀಕ ಮಾಸದವರೆಗೂ ಕೂಡ, ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಕೂಡ ಈ ಕ್ರಮ ಇರತಕ್ಕಂಥದ್ದಾಗಿರುತ್ತೆ. ಅಜರ್, ನಾನು ಶಂಖಚಕ್ರದ ಬಗ್ಗೆ ಕೇಳ್ತಾ ಇದ್ದೆ. ಶಂಖಚಕ್ರಗಳು ಶ್ರೀಹರಿಯ, ನಾರಾಯಣನ
ಒಂದು ಅವಿಭಾಜ್ಯ ಅಂಗಗಳು ಅಂತ ಹೇಳಿದರೆ ಅತಿಶಯೋಕ್ತಿ ಅಂತ ಅನಿಸ್ಲಿಕ್ಕಿಲ್ಲ ಅಂತ ಹೇಳ್ತೀನಿ. ಹೌದು, ಯಾಕೆಂತಂದರೆ ಯಾವ ವಿಗ್ರಹಗಳನ್ನು ನೋಡಿದರೂ ಕೂಡ ಆತ ಶಂಖಚಕ್ರಧಾರಿಯಾಗಿ ಇರ್ತಾನೆ. ಖಂಡಿತ ಅದು ಆತನ ದೇಹದ ಒಂದು ಭಾಗ ಅಂತಾನೆ ಹೇಳ್ಕೊಳ್ಳೋರಿದ್ದಾರೆ. ಆದರೆ ಇವತ್ತು ಈ ಸಪ್ತಮುದ್ರಾಧಾರಣೆಯನ್ನು ಮಾಡೋದ್ರಿಂದ, ಅವುಗಳನ್ನು ಬೆಂಕಿಯಲ್ಲಿ ಕಾಸೋದ್ರಿಂದ ವಿಷ್ಣುವನ್ನೇ ಸುಟ್ಟಂತಾಗುತ್ತೆ ಅನ್ನುವಂತೆ ಗೇಲಿ ಮಾಡುವ ಒಂದು ವರ್ಗ ಇದೆ, ಒಂದು ಜನ ಇದ್ದಾರೆ. ಏನು ಹೇಳ್ತೀರಿ ಇದ್ರ ಬಗ್ಗೆ? ಆದರೆ ಅವ್ರಿಗೆ ಪಾಪ ತಿಳುವಳಿಕೆ ಸಾಲದು ಅಂತ ಅನಿಸುತ್ತೆ. ಕಾರಣ ಏನಂತಂದರೆ, ಈಗ ನಾವು ಹೋಮ ಮಾಡುವಾಗ, ಹೋಮ ಎಲ್ಲರೂ ಮಾಡ್ತಾರೆ, ಹೋಮ ಮಾಡುವಾಗ ಅನ್ನವನ್ನ ಚರುವಿನಂತೆ ಮಾಡಿಕೊಂಡು ಹೋಮ ಮಾಡ್ತೇವೆ. ಅನ್ನ ಏನು? ಬ್ರಹ್ಮ ಸ್ವರೂಪ. ಹಾಗಾದರೆ ಬ್ರಹ್ಮನನ್ನ ಅಗ್ನಿಗೆ ಆಹುತಿ ಕೊಡ್ತೀವ ಅಂತ ಪ್ರಶ್ನೆ ಮಾಡ್ಬೋದು. ಸೃಕುಸ್ರುವ ಅಂತ ಈ ಯಜ್ಞಕ್ಕೆ ಬೇಕಾಗಿರತಕ್ಕಂಥ ಉಪಕರಣಗಳೆಲ್ಲ, ಆ ಸೃಕುಸ್ರವವನ್ನು ಕೂಡ ಅಗ್ನಿಯಲ್ಲಿ ಕಾಯಿಸ್ತಾರೆ. ಹಾಗಾದ್ರೆ ಅವು ಕೂಡ ದೇವತೆಗಳ ಸನ್ನಿಧಿಯಿಂದ ಕೂಡಿದ್ದು ಬೆಂಕಿಗೆ ಮುಟ್ಟಿಸ್ತಾ ಇದೆಯಲ್ಲ. ಪ್ರತಿಯೊಂದು ವಸ್ತುಗಳು ದೇವರಿಂದ ಕೂಡಿರೋದೇ. ಆದ್ದರಿಂದ ಈಗಾಗಲೇ ಹೇಳಿದಂತೆ ಅಗ್ನಿಯಿಂದ ಶುದ್ಧಿ ಇದೆ ಕೆಲವೆಲ್ಲ. ಈಗಾಗಲೇ ಭಸ್ಮನ ಅಂತ ಹೇಳಿದ್ನಲ್ಲ, ಶುದ್ಧತೆ ಕಾಂಸ. ಅದೇ ರೀತಿಯಾಗಿ ಅಗ್ನಿಯಿಂದ ಶುದ್ಧಿ ಇದೆ ಕೆಲವು ಉಪಕರಣಗಳಿಗೆ. ಈಗ ಉದಾಹರಣೆಗೆ ಹೇಳೋದಾದ್ರೆ, ಯಾವುದೋ ಒಂದು ಎಂಜಲು ತಾಕಬಿಡ್ತು, ಯಾವುದೋ ಪಾತ್ರೆಗೆ ಎಂಜಲು ತಾಕ್ತು, ಸರಿ, ರಜತ ಪಾತ್ರೆಗೆ. ಅದನ್ನೆಲ್ಲ ನಮ್ಮಲ್ಲಿ ಸಂಪ್ರದಾಯದಲ್ಲಿ ಏನು ಬಂದಿದೆ ಅಂತಂದ್ರೆ, ಆ ಪಾತ್ರೆಯನ್ನ ಅಗ್ನಿಗೆ ಹಾಕಿ ತೆಗೆದುಕೊಂಡು ಬಿಟ್ರೆ, ಸ್ವಲ್ಪ ಅಗ್ನಿಗೆ ಹಾಕಿ ಅದನ್ನು ಕಾಯಿಸಿ ಕಾವು ಕೊಟ್ಟರೆ ಶುದ್ಧಿ ಆಗತ್ತೆ ಅಂತ, ಆ ದೋಷ ಹೋಗುತ್ತೆ ಅಂತ. ಅಲ್ಲಿಗೆ ನೀವು ಉಪ್ಪದಂತೆ ಆಯ್ತಾ ಶುದ್ಧಿ ಅಂತ ಅನ್ನೋದು. ನಾನಾ ಥರದ ಕ್ರಮಗಳಿದೆ. ಗೇಲಿ ಮಾಡೋದು ಅಷ್ಟು ಒಳ್ಳೆಯದಲ್ಲ, ಯಾಕಂದ್ರೆ ಸನಾತನ ಹಿಂದೂ ಸಂಸ್ಕೃತಿಯನ್ನು ಗೇಲಿ ಮಾಡದಂತೆ ಆಗತ್ತೆ. ಕಾರಣ ಏನು ಅಂತಂದರೆ, ರಾಘವೇಂದ್ರ ಸ್ವಾಮಿಗಳು ಎಲ್ಲರಿಗೂ ಚಿರಪರಿಚಿತರು. ಆ ರಾಘವೇಂದ್ರ ಸ್ವಾಮಿಗಳ ಗುರುಗಳು ಒಬ್ಬರು ವಿಜಯೇಂದ್ರ ತೀರ್ಥರು ಅಂತ, ಅವರು ಚಕ್ರ ಮೀಮಾಂಸಾ ಅಂತ ಒಂದು ಗ್ರಂಥ ಬರೆದಿದ್ದಾರೆ. ಸರಿ, ಅದರಲ್ಲಿ ಅವರು ಕೊಡುವ ಒಂದು ಪ್ರೂಫ್ಸ್ ಇದೆಯಲ್ಲ, ಆ ಪ್ರಮಾಣಗಳು, ಯಾವುದ್ರ ಬಗ್ಗೆ? ಮುದ್ರೆ ಬಗ್ಗೆ, ಸಪ್ತಮುದ್ರಾಧಾರಣೆ ಅಂತ ಅನ್ನೋದ್ರ ಬಗ್ಗೆ ಕೊಡುವ ಪ್ರೂಫ್ಸ್ ಇದೆಯಲ್ಲ, ಅಬ್ಬಬ್ಬಬ್ಬ, ನಿಜವಾಗ್ಲೂ ಅದು 100ಕ್ಕೂ ಹೆಚ್ಚು. ಹೇಳ್ಬೋದಾ ಒಂದೆರಡು? ಅದು ಅತತ್ತತನು ನತದ್ಧಾಮೋ ಅಶ್ನುತೆ ಅಂತನೋ ವೇದದ ಮಂತ್ರ ಕೊಡ್ತಾರೆ. ಅಂದ್ರೆ ಯಾವ ಒಂದು ದೇಹ ಅತತ್ತತನು, ತಪ್ತ ಮುದ್ರಾಧಾರಣೆಯನ್ನು ಮಾಡಿಸಿಕೊಳ್ಳುವುದಿಲ್ಲವೋ, ನತದ್ಧಾಮೋ ಅಶ್ನುತೆ, ಅವನು ದೇವರ ಲೋಕವನ್ನು ಸೇರುವುದಿಲ್ಲ ಅಂತನೋ ಋಗ್ವೇದದ ಮಂತ್ರಗಳನ್ನು ಕೊಡ್ತಾರೆ. ಆಮೇಲೆ ಪಾಂಚರಾತ್ರ ಆಗಮದ ಅನೇಕ ಸಂಹಿತೆಗಳನ್ನು ಕೊಡ್ತಾರೆ, ಪುಂಖಾನುಪುಂಖವಾಗಿ ಕೊಡ್ತಾರೆ ಪ್ರಮಾಣಗಳನ್ನು. ಅದರಿಂದ ಅತ್ಯಂತ ಅವಶ್ಯವಾಗಿ ಮಾಡಿಸಿಕೊಳ್ಳಲೇಬೇಕಾದ ಒಂದು ಸಂಸ್ಕಾರ ಇದು ಅಂತ ತಿಳಿಬೋದು. ನಾನು ಸೋಷಿಯಲ್ ಮೀಡಿಯಾ ನೋಡ್ತಾ ಇರಬೇಕಾದ್ರೆ ಒಂದಿಷ್ಟು ಪೋಸ್ಟ್ಗಳನ್ನು ನೋಡಿದೆ, ಇದು ನಮ್ಮ ಪದ್ಧತಿ ಅಲ್ಲ, ವಿ ಶುಡ್ ನಾಟ್ ಟೇಕ್ ಇಟ್, ಇದನ್ನೆಲ್ಲ ತಗೋಬಾರ್ದು ನಾವು ಅಂತ. ಅಂಥವ್ರಿಗೆಲ್ಲ ಏನು ಹೇಳ್ತೀರಿ? ಅದೇ ಈಗಾಗಲೇ ಹೇಳಿದಂತೆ, ಅವರಿಗೆ ಯಾವುದೋ ಒಂದು ಆಂತರಿಕವಾಗಿರ್ತಕ್ಕಂತಹ ಒಂದು ಜನಾಂಗದವರ ಬಗ್ಗೆ ಯಾಕಂದ್ರೆ ಯೂನಿಟಿ ಇನ್ ಡೈವರ್ಸಿಟಿ ಅಲ್ಲ. ಈಗ ಅದನ್ನ ತಗೊಳ್ಳೋದು ಬಿಡೋದು ಅವ್ರ ಇಚ್ಛೆಗೆ ಬಿಟ್ಟದ್ದು. ಆದರೆ ಒಬ್ಬರ ಆಚರಣೆಯನ್ನು ಆಡಿಕೊಳ್ಳೋದಿದೆಯಲ್ಲ, ಅದು ಒಪ್ಪುವಂಥದ್ದಲ್ಲ. ಅದು ನಮ್ಮ ಧರ್ಮ ಅಲ್ಲ ರೀ. ಹೌದು, ನಮ್ಮ ಧರ್ಮ ಅಲ್ಲ ಅದು. ಇನ್ನೊಬ್ಬರಿಗೆ ಹಿಂಸೆ ಕೊಡೋದಾಗ್ಲಿ, ಇನ್ನೊಬ್ಬರಿಗೆ ಬಲಾತ್ಕಾರನೂ ಮಾಡ್ತಾ ಇಲ್ಲ ಯಾರು ಕೂಡ. ಮುದ್ರಾಧಾರಣೆ ಮಾಡಿಸ್ಕೊಳ್ಳೋರು, ನೀನ್ ಫೋರ್ಸ್ ಮಾಡಿ ನೀನ್ ಬರೋ, ಮುದ್ರೆ ಹಾಕ್ತೀನಿ ಬಾರೋ ಅಂತ ಯಾರೋ ಕರಿತಾ ಇಲ್ಲ. ಇನ್ನು ಕೆಲವರು ಎಂತ ಅದ್ಭುತ ಜ್ಞಾನಿಗಳಿರ್ತಾರೆ ಅಂತಂದ್ರೆ, ಆ ಶಂಖಚಕ್ರಗಳನ್ನ ಕೆಂಡದಲ್ಲಿ ಕಾಸು ಮೈಗೆ ಹಾಕ್ತಾರೆ, ಅದು ಒಂಥರ ಹಿಂಸೆಯ ಪ್ರತೀಕ ಅಂತ ವಾದ ಮಾಡೋರಿದ್ದಾರೆ. ಖಂಡಿತವಾಗ್ಲೂ ಹಿಂಸೆಯ ಪ್ರತೀಕ ಅಲ್ಲ. ಉದಾಹರಣೆಗೆ ನಾನು ಹೇಳ್ತೇನೆ, ಒಳ್ಳೆ ಇದು ಮಾಡಿದ್ರಿ ಅಂತ. ಈ ಕ್ಯಾನ್ಸರ್ ಪೇಷಂಟ್ಸ್ಗಳಿಗೆಲ್ಲ ಕರೆಂಟ್ ಶಾಕ್ ಕೊಡ್ತಾರೆ ಕೆಲವು ಸತಿ, ಅವ್ರು ಯಾಕೆ ಕ್ಯೂರ್ ಆಗಲಿ ಅಂತ. ಅದು ಅದೊಂದು ಪ್ರಕ್ರಿಯೆ, ಅದೊಂದು ಸ್ವಲ್ಪ ದೇಹ ಆಕ್ಟಿವ್ ಆಗಲಿ ಅಂತ ಏನೋ ಒಂದು ಪ್ರಕ್ರಿಯೆ ಅದು. ಈಗ ಜ್ವರ ಬಂದಾಗೆಲ್ಲ ಚಳಿಗಾಲದಲ್ಲಿ ಥೆರಪಿ ಅದು. ಹಾಗೆ ಈ ಥೆರಪಿ ಅಂತ ಅನ್ನೋದೇನಿದೆಯಲ್ಲ, ಹಾಗಾದ್ರೆ ಹಿಂಸೆ ಅಂತಂದ್ರೆ ಅದು ಡಾಕ್ಟರ್ ಟ್ರೀಟ್ಮೆಂಟ್ ಅಂತೀವೋ ಇಲ್ವೋ? ಡಾಕ್ಟರ್ ಕೊಟ್ರೆ ಟ್ರೀಟ್ಮೆಂಟ್, ಅದೇ ಸ್ವಾಮಿಗಳು ಕೊಟ್ರೆ ಅದು ಅಂತ. ಹಿಂದೂ ಸಂಸ್ಕೃತಿಯನ್ನ ಪ್ರತಿಯೊಬ್ಬ ಜನಾಂಗದವರು ಕೂಡ ಗೌರವಿಸಬೇಕು ಅಂತ ಅನ್ನೋದು ನನ್ನ ಅಭಿಪ್ರಾಯ. ಆಚಾರ್ಯ, ನಾವು ಮಾತಾಡ್ತಾ ಈ ಕಾಂಟ್ರಾಸ್ಟಿಗೆ ಬಂದ್ವಿ. ಮೊದಲು ನೀವು ಹೇಳ್ತಾ ಇದ್ರಿ ಪಂಢರಾಪುರದ ಬಗ್ಗೆ. ಪಂಢರಾಪುರ ಬಹಳ ವಿಶೇಷತೆಯನ್ನು ಪಡೆದುಕೊಂಡಿದೆ ಈ ಆಷಾಢ ಏಕಾದಶಿಯಲ್ಲಿ. ಏನು ಪಂಢರಾಪುರದ ವೈಶಿಷ್ಟ್ಯ ಏನು ಅಂತ? ಪಂಢರಪುರ ಅದು ವಿಠ್ಠಲನ ಒಂದು ಸನ್ನಿಧಾನ. ಅದೇ ನಾನು ಈಗಾಗಲೇ ಹೇಳಿದಂತೆ 4 ತಿಂಗಳುಗಳ ಕಾಲ ಚತುರ್ಮಾಸ್ಯ ಅಂತ ಕರೀತಾರೆ. ಆಷಾಢ ಮಾಸ, ಶ್ರಾವಣ ಮಾಸ, ಭಾದ್ರಪದ ಮಾಸ, ಕಾರ್ತಿಕ ಮಾಸ. ಈ ಕಾರ್ತಿಕ ಮಾಸದ ಉತ್ಥಾನ ದ್ವಾದಶಿ ಅಂತ ಆಯ್ತಾ, ಆ ಸಮಯದಲ್ಲಿ ಮತ್ತು ಆಷಾಢ ಮಾಸದ ಏಕಾದಶಿ, ಈ ಸಮಯದಲ್ಲಿ 2 ಕಾಲದಲ್ಲಿ ವಾರಕರಿ ಅಂತ ಸಂಪ್ರದಾಯ, ವಾರಿ ಅಂತ ಕರೀತಾರೆ. ವಾರಿ ಅಂದ್ರೆ ಯಾತ್ರೆಗೆ ಹೋಗುವುದು ಅಂತ. ಆದ್ದರಿಂದ ಅದು ಸಂತ ಜ್ಞಾನೇಶ್ವರರು, ಸಂತ ತುಕಾರಾಮರು, ಸಂತ ಜ್ಞಾನದೇವರು, ಹೀಗೆ ಒಂದು ಭಕ್ತಿ ಪಂಥವನ್ನ ಅನುಸರಿಸಿಕೊಂಡು ಬಂದವರು, ವಿಠ್ಠಲನನ್ನ ಬಹಳ ಪ್ರೀತಿಯಿಂದ ಕಂಡವರವರು. ಉದಾಹರಣೆಗೆ
ಒಬ್ಬ ಸಂತರು ಚೊಕ್ಕದೇವ ಅಂತ, ಅವರು ವಿಠ್ಠಲನ ದರ್ಶನವೇ ಮಾಡಿರಲ್ಲ, ಆದರೆ ವಿಠ್ಠಲನ ದೇವಸ್ಥಾನದಲ್ಲಿ ಕಸ ಹೊಡಿತಾ ಇರ್ತಾರೆ. ದಿನಾಗ್ಲೂ ಅದೊಂದು ಕೆಲಸ ಅವರಿಗೆ. ಈಗಲೇ ಕಸ ಹೊಡೆದ್ರು ದರ್ಶನ ಮಾಡಿರಲ್ಲ. ಆಶ್ಚರ್ಯ. ಇದು ಈಗಿನ ಕಥೆ ಅಲ್ಲ, ಬಹಳ ಪ್ರಾಚೀನ, ಒಂದು 300-400 ವರ್ಷದ ಹಿಂದಿನ ಕಥೆ. ಓಕೆ. ಅವ್ರಿಗೆ ಇದೇ ಒಂದು ಸೇವೆ ಅಂತ, ನಾನು ಕಸವನ್ನ ಇದು ಮಾಡೋದ್ರಲ್ಲೇ ದೇವರನ್ನು ಕಾಣ್ತೇನೆ ಅಂತ ಅನ್ನೋ ಒಂದು ಭಾವ ಪಾಪ ಅವರಿಗೆ. ನೋಡಿ ದೇವರು ಹೇಗೆ ಒಲಿತಾನೆ ಅನ್ನೋದಕ್ಕೆ ನಾನು ಒಂದು ದಿನ ಏನಾಯಿತು, ವಿಠ್ಠಲನೇ ಒಂದು ರೂಪದಿಂದ ಅವ್ರ ಮನೆಗೆ ಊಟಕ್ಕೆ ಹೋದ. ಆಯ್ತಾ. ಈ ಕೆಲವರು ಜನರು ಏನು ಮಾಡಿದ್ರು, ಏನಿದು ವಿಠ್ಠಲ ಊಟಕ್ಕೆ ಬಂದಿದ್ದಾನೆ ಅಂತಂತಾನೆ. ಇವನೇನು ಮಾಡಿದ, ಊಟ ಬಡಿಸುವಾಗ ದಾರಿಯಲ್ಲಿ ಹೋಗುವವರೆಲ್ಲ ನೋಡ್ತಾ ಇದ್ರು, ವಿಠ್ಠಲನಿಗೆ ಊಟ ಬಿಡಿಸು, ವಿಠ್ಠಲನಿಗೆ ಊಟ ಬಿಡಿಸು ಅಂತ ಹೇಳ್ತಾ ಇದ್ದ. ದಾರಿಯಲ್ಲಿ ಹೋಗುವವರೆಲ್ಲ ನೋಡ್ತಾ ಇದ್ರು, ಯಾವ ಹುಚ್ಚಿಡಿದಿದೆ ಅವನಿಗೆ ಹಾಗೆ ಅಂತ. ಇವ್ರು ಬಡಿಸೋವಾಗ ಏನಾಯ್ತು, ನೀರೋ ಅಥವಾ ಇನ್ನೇನೋ ಸೀಕರಣೆನೋ ವಿಠ್ಠಲನ ಹಾಕಿಕೊಂಡಿರೋದು ತೊಟ್ಟಂತ ಅಂಗಿ ಮೇಲೆ ಬಿತ್ತು. ಇವ್ರಿಗೆಲ್ಲ ಕಾಣ್ತಾ ಇಲ್ಲ ಅದು ಜನಗಳಿಗೆ. ಅಯ್ಯೋ ವಿಠ್ಠಲನ ಅಂಗಿ ಮೇಲೆ ಸೀಕರಣೆ ಬಿತ್ತು, ಎಂಥ ಕೆಲಸ ಮಾಡಿದೆ ಮಾರಾಯ್ತಿ ನೀನು, ನೋಡಿ ಬಡಿಸೋದಲ್ವಾ ದೇವರವನು ಹಾಗೆ ಅಂತ ಮಾತನಾಡ್ಕೊಳ್ತಾ ಇದ್ರು ಅವರು, ಗಂಡ ಹೆಂಡತಿ. ಸರಿ 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 ಸರಿ. ಇವರೆಲ್ಲ ಹುಚ್ಚ ಇವನು ಅಂದ್ಕೊಂಡು ಹೋಗಿ ನೋಡ್ತಾರೆ, ಪಂಢರಪುರದ ವಿಠ್ಠಲನ ಮೇಲೆ ಸೀಕರಣೆಯ ಕಲೆ ಇದೆ. ಶಭಾಷ್. ಅಂದ್ರೆ ಅಷ್ಟು ಆ ಪ್ರತಿಮೆಗೆ ಅಂದ್ರೆ ಭಕ್ತಿಗೆ ದೇವರು ಯಾವ ರೀತಿಯಾಗಿ ಅಂದ್ರೆ ಈ ತರ ವಾರ್ಕರಿ ಅಂತ ಲಕ್ಷಾಂತರ ಜನ ಅಲ್ಲಿಗೆ ಹೋಗಿ ಸೇವೆಯನ್ನು ಮಾಡುವಂಥ ಕ್ರಮ ಇದೆ. ಅಂದರೆ ಅಲ್ಲಿ ಅದು ಒಂಥರ ವಿಚಿತ್ರ ವ್ಯಾಪಾರ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ನಾವು ವಾರಿ ಅಂತ ಹಾಕಿದರೆ ಸುಮಾರು ವಿಡಿಯೋಸ್ಗಳು ಬರುತ್ತೆ. ಅಂದರೆ ವಿಠ್ಠಲನ ನಾಮಸ್ಮರಣೆ ಮಾಡ್ತಾ ಬರೀ ವಿಠ್ಠಲ ಅನ್ನೋದು ಒಂದೇ ಮಂತ್ರ, ಅದು ಬಿಟ್ಟು ಬೇರೆ ಏನು ಮಂತ್ರ, ನಾಹಿ ಚಂದ್ರ ನಾಹಿ ಸೂರ್ಯ ಅಂತಂತಾರ ಅವರು. ಬರೇ ವಿಠ್ಠಲನೇ ನಮಗೆಲ್ಲವೂ ಕೂಡ, ವಿಠ್ಠಲನೇ ಸರ್ವೋತ್ತಮ, ವಿಠ್ಠಲನೇ ತಾಯಿ, ವಿಠ್ಠಲನೇ ತಂದೆ ಅಂತ. ಸೊ ಆ ಪದ್ಧತಿ ಅದಕ್ಕೆ ಅಂದರೆ ಏನು ಕಾರಣ ಅಂದರೆ, ಅಲ್ಲಿ ಒಂದು ತುಕಾರಾಮರ ಪಾದುಕೆಯನ್ನು ತೆಗೆದುಕೊಂಡು ಮೆರವಣಿಗೆ ಬರ್ತಾರೆ. ಅದರ ಹಿನ್ನೆಲೆ ಏನು ಅಂತ? ಅದು ತುಕಾರಾಮರ ಪಾದುಕೆಗಳನ್ನು ತಲೆ ಮೇಲೆ ಹೊತ್ತುಕೊಂಡು ಭಜನೆಯನ್ನು ಮಾಡಿಕೊಂಡು, ವಿಠ್ಠಲ 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 ಅಂತನ್ನುವ ಭಜನೆಯನ್ನು ಮಾಡಿಕೊಂಡು, ಯಾಕಂದರೆ ಆ ಭಕ್ತಿ ಪಂಥವನ್ನು ಪ್ರಾರಂಭ ಮಾಡಿದವರೇ ಒಂದು ಹಂತದಲ್ಲಿ ಸಂತ ತುಕಾರಾಮರು. ಆ ತುಕಾರಾಮರ ಮೇಲೆ ಭಕ್ತಿ ಶ್ರದ್ಧೆಗಳಿಂದ ಅದನ್ನ ಇಟ್ಟುಕೊಂಡು ಜಾತಿ ಮತ ಪಂಥವನ್ನು ಮೀರಿ, ಆಯ್ತಾ, ಅವರು ನಿರಂತರವಾಗಿ ಅವ್ರು ಹೇಳಿದ್ರು, ನಮಗೊಬ್ಬರು ಸಿಕ್ಕಿದ್ರು, ಅವ್ರು ಹೇಳಿದರು, ರೊಟ್ಟಿಗಳನ್ನು ಮಾಡ್ಕೊಂಡು ಹೋಗ್ತಾರಂತೆ, ಅಲ್ಲೇ ರೊಟ್ಟಿಗಳನ್ನು ಮಾಡ್ತಾರಂತೆ, ಎಲ್ಲರಿಗೂ ಹಂಚ್ತಾರಂತೆ. ಅಂದರೆ ಎಲ್ಲವನ್ನ ಇಡೀ ಲೌಕಿಕವಾದ ಜೀವನದ ಒಂದು ವ್ಯಾಪಾರವನ್ನೇ ಮರೆತು ಬಿಟ್ಟು ವಿಠ್ಠಲನಲ್ಲೇ ಪೂರ್ಣವಾಗಿ ಸಮರ್ಪಣೆ ಮಾಡಿಕೊಂಡು ಆ ತುಕಾರಾಮರ ಒಂದು ಪಾದುಕೆಗಳನ್ನು ತಲೆ ಮೇಲೆ ಹೊತ್ತುಕೊಂಡು ಭಜನೆ ಮಾಡ್ಕೊಂಡು ಹೋಗ್ತಾರೆ. ಅಂದರೆ ನಾನು ಸುಮಾರು ವಿಡಿಯೋಸ್ಗಳಲ್ಲಿ ನೋಡಿದ್ದೆ, ಒಂದು 80-85 ವರ್ಷದ ವೃದ್ಧರು ಕೂಡ ಯುವಕರ ಹಾಗೆ ನೃತ್ಯ ಮಾಡೋದು. ಹೌದು. ಅದು ಕೈ ಹಿಡ್ಕೊಂಡು ತಿರುಗೋದು, ಆ ಥರದ್ದೆಲ್ಲ, ಆ ಉತ್ಸಾಹ, ಆ ಚೈತನ್ಯ ನೋಡಿ, ಆ ಚೈತನ್ಯ ಇದೆ. ಅದು ಇಲ್ಲೆಲ್ಲ ನಾವು ಈ ಜನಗಳಿಗೆಲ್ಲ ಏನು ಅಂದರೆ, ಈ ಪಬ್ಬು ಗಿಬ್ಬು ಅದರಲ್ಲೇ ಕುಡಿದು ಕುಪ್ಪಳಿಸಿ ಅದರಲ್ಲೇ ಆನಂದ ಅನ್ಕೊಂಬಿಟ್ಟಿದ್ದಾರೆ ಅವರು. ಅದಕ್ಕೆ ದಾಸರು ಹೇಳಿದ್ದಾರೆ, ಲಜ್ಜೆ ಬಿಟ್ಟು ಕುಣಿಯಿರು ಅಂತ. ನಿಜವಾದ ಒಂದು ಭಕ್ತಿ ಭಾವದಿಂದ ಸಮರ್ಪಣೆ ಮಾಡಿದಾಗ ಅವರ ವೃದ್ಧರಿಗೆ ನಮಗೆ ವಯಸ್ಸಾಗಿದೆ ಅಂತ ಅನ್ನೋದು ಕೂಡ ಮರ್ತು ಹೋಗ್ಬಿಡುತ್ತೆ. ಅಷ್ಟು ಆ ದೇವರ ಮೇಲೆ ಶ್ರದ್ಧೆ. ಈ ಪಂಢರಾಪುರದಲ್ಲಿ ವಿಠ್ಠಲ ಬಂದು ನಿಂತಿದ್ದೆ ಹಿಂಗೆ ಅದೊಂದು ದೊಡ್ಡ ಇತಿಹಾಸ. ನಮ್ಮಲ್ಲಿ ಪ್ರತಿಯೊಂದಕ್ಕೂ ಒಂದೊಂದು ಹಿನ್ನೆಲೆಯನ್ನು ಹೇಳ್ತಾರೆ. ತಂದೆ ತಾಯಿಗಳಿಗೆ ಗೌರವ ಹೇಗೆ ಕೊಡಬೇಕು ಅಂತ. ನಮ್ಮಲ್ಲಿ ಎಷ್ಟೋ ಜನಗಳು ಇವತ್ತು ನೋಡ್ತಾ ಇರೋರು ಇರಬಹುದು. ಒಂದು ಎಚ್ಚರಿಕೆಯ ಮಾತುಗಳನ್ನು ಹೇಳೋದಾದರೆ, ತಂದೆ ತಾಯಿಗಳಿಗೆ ಗೌರವಿಸಿದರೆ ಆಯಿತಾ, ದೇವರು ನಮಗೆ ಒಲಿತಾನೆ. ತಂದೆ ತಾಯಿಗಳನ್ನೇ ನಾವು ಮರೆತು ಬಿಟ್ಟರೆ ಖಂಡಿತವಾಗ್ಲೂ ಕೂಡ ದೇವರು ನಮ್ಮ ಕಡೆ ತಿರುಗಿ ನೋಡಲ್ಲ. ವೃದ್ಧಾಶ್ರಮಕ್ಕೆ ಸೇರಿಸುವವರಿದ್ದಾರೆ ಎಷ್ಟೋ ಜನ ಇವತ್ತು. ನಿಮಗೆ ಇವತ್ತು ಮೊನ್ನೆ ತಾನೇ ಒಂದು ರೀಸೆಂಟಾಗಿ ಒಂದು ಘಟನೆ ನೋಡಿದ್ವಿ. ಮಕ್ಕಳು ವೃದ್ಧಾಶ್ರಮಕ್ಕೆ ಸೇರಿಸಿದ್ರು ಅಂತ ಪಾಪ ಅವರು ಆತ್ಮಹತ್ಯೆ ಮಾಡಿಕೊಂಡು ತೀರ್ಕೊಂಡ್ರಂತೆ. ಅಂದರೆ ಎಂಥ ಕಾಲಘಟ್ಟಕ್ಕೆ ಬಂದಿದ್ದೀವಿ. ಹೌದೌದು, ಖಂಡಿತವಾಗಿ. ಅದಕ್ಕೆ ಇದಕ್ಕೊಂದು ಘಟನೆ ಹೇಳಬೇಕಲ್ಲ, ಇದರ ಒಂದು ಮಹಾತ್ಮೆ ಹೇಳುವಂಥದ್ದು. ತಂದೆ ತಾಯಿಗಳನ್ನು ಒಬ್ಬ ಪುಂಡರೀಕ ಅಂತ ಅದೇನು ಮಾಡಿದ, ಇದ್ದಾಗ ತಂದೆ ತಾಯಿಗಳನ್ನು, ಅಂದರೆ ತಂದೆ ತಾಯಿಗಳು ಚೆನ್ನಾಗಿ ಇದ್ದಾಗ ಅವರನ್ನು ನೋಡ್ಕೊಳ್ಬೇಕು, ಮನೆಗೆ ಒಂದು ವಿಶೇಷವಾಗಿ ಪ್ರೀತಿ ಅಂದರೆ ಅವರ ಮಾತನ್ನು ನಡೆಸಿಕೊಡೋದೇ, ಅಂದರೆ ಅವ್ರು ಹೇಳ್ದಂಗೆ ಕೇಳೋದೇ ತಂದೆ ತಾಯಿಗಳಿಗೆ ಪ್ರೀತಿ. ಆಯ್ತಾ, ಮಾತು ಕೇಳ್ತಾನೆ ಅನ್ನೋದೇ ಅವರಿಗೆ ಒಂದು ಖುಷಿ ಹ್ಯಾಪಿನೆಸ್. ಈ ಪುಂಡರೀಕ ಏನು ಮಾಡಿದ, ಮಾತು ಕೇಳಲಿಲ್ಲ. ಮದುವೆ ಮಾಡ್ಕೊಂಡ, ಒಳ್ಳೆ ಹೆಂಡತಿ ಇದ್ಲು, ಅದನ್ನು ಬಿಟ್ಟು ಇನ್ಯಾರೋ ಅಕ್ರಮ ಸಂಬಂಧ ಇಟ್ಟುಕೊಂಡ. ಅಕ್ರಮ ಸಂಬಂಧದಿಂದ ಏನು ಮಾಡ್ದ, ಅವಳಲ್ಲಿ ಅನುರಕ್ತಿಯನ್ನು ಮಾಡ್ದ. ಮನೆಯಲ್ಲಿರೋ ಎಲ್ಲ ವಸ್ತುಗಳನ್ನು ಕೂಡ ಅವಳಿಗೆ ಹೋಗಿ ಕೊಡ್ತಿದ್ದ. ತಂದೆ ತಾಯಿಗಳು ಪಾಪ ಬೀದಿಗೆ ಬಂದರು, ಅದನ್ನೂ ಲೆಕ್ಕಿಸ್ಲಿಲ್ಲ ಆತ. ಒಂದು ಹಂತದಲ್ಲಿ ಏನಾಯ್ತು, ಅವಳು ಎಷ್ಟು ದಿನ ಇರ್ತಾಳೆ,
ದುಡ್ಡಿರೋವರೆಗೂ. ಅದೊಂದು ಕನ್ನಡದಲ್ಲಿ ಗಾದೆನೇ ಇದೆಯಲ್ಲ, ಕಟ್ಕೊಂಡವಳು ಕೊನೆಯವರೆಗೂ ಅಂತ, ಇರೋವರೆಗೂ ಇಟ್ಕೊಂಡವಳು ಅಂತ. ಅದೆಲ್ಲ ಈ ಗಾದೆಗಳೆಲ್ಲ ಸುಮ್ಮನೆ ಬಂದಿದ್ದಲ್ಲ ಮತ್ತೆ. ಆದ್ರಿಂದ ಪುಂಡರೀಕ ಏನ್ ಮಾಡ್ದ, ಅವಳು ಹೋದ್ಲು, ತೀರ್ಕೊಂಡ್ಲು. ಅಲ್ಲ, ಇವನ ಹತ್ರ ಅಲ್ಲ, ಅವಳು ಹೋಗ್ಲಿಲ್ಲ, ಇವನ ಹತ್ರ ದುಡ್ಡು ಖಾಲಿ ಆಯ್ತು, ಬಿಟ್ಟೋದ್ಲು, ಇಟ್ಕೊಂಡು ಇರೋವರೆಗೂ. ಇವನೇನ್ ಮಾಡ್ದ, ಆವಾಗ ಒಂದೊಂದೇ ಹಂತವಾಗಿ ಕಾಲು ಹೋಯ್ತು, ಕೈ ಹೋಯ್ತು ಪುಂಡರೀಕನಿಗೆ. ತಂದೆ ತಾಯಿಗಳನ್ನು ಹುಡುಕೊಂಡು ಹೋದ. ಆವಾಗ ಬುದ್ಧಿವಂತವನಿಗೆ ಅಪ್ಪ ಅಮ್ಮ ಅಂತ ಭಕ್ತಿಯನ್ನ ಮಾಡಿಕೊಂಡು ಹೋದ. ಭಕ್ತಿಯನ್ನ ಮಾಡಿಕೊಂಡು ಹೋಗಿ ಕೊನೆಗೆ ಅವರ ತಂದೆ ತಾಯಿ ಸಿಕ್ಕರು. ದೇವರ ಅನುಗ್ರಹದಿಂದ ಅವನಿಗೆ ಮತ್ತೆ ಆ ಕಾಲುಗಳು, ಕಳೆದುಕೊಂಡ ಕಾಲಗಳು ಮತ್ತೆ ಬಂತು. ಅತೇನು ಮಾಡದ, ಪಶ್ಚಾತ್ತಾಪ ತಪ್ತನಾಗಿ ತಂದೆ ತಾಯಿಗಳ ಸೇವೆಯನ್ನ ಬಹಳ ನಿಷ್ಠೆಯಿಂದ ಮಾಡೋತೊಡದ. ನಿರಂತರವಾಗಿ ಕಾಲ ಒತ್ತೋದಾಗಿರ್ಲಿ, ಅವರಿಗೆ ಊಟ ಮಾಡಿಸೋದಾಗಿರಲಿ, ಏನೇನು ಸೇವೆ ಮಾಡಬಹುದೋ ಎಲ್ಲಾ ತರಹದ. ಯಾಕಂದ್ರೆ ತಂದೆ ತಾಯಿಗಳು ಅಂದ್ರೆ ದೇವತಾ ಪ್ರತೀಕ ಇದ್ದಂತೆ, ಆಯ್ತಾ. ಅವರಲ್ಲಿಯೇ ದೇವರನ್ನ ಕಂಡ, ಅವರೇ ದೇವರಲ್ಲ ಮತ್ತೀಗ, ಅವರಲ್ಲೇ ದೇವರನ್ನ ಕಂಡ, ವಿಶೇಷವಾದ ಆರಾಧನೆಯನ್ನು ಮಾಡಿದ. ಒಂದು ಹಂತಕ್ಕೆ ಆರಾಧನೆಯನ್ನು ನೋಡಿ ದೇವರಿಗೆ ಬಹಳ ಸಂತೋಷ ಆಯ್ತಂತೆ. ನಾನು ಅದಕ್ಕೆ ಹೇಳಿದೆ, ತಂದೆ ತಾಯಿ ದೇವರನ್ನು ತೃಪ್ತಿಪಡಿಸಬೇಕು ಅಂದ್ರೆ ಮೊದಲು ತಂದೆ ತಾಯಿಗಳನ್ನು ತೃಪ್ತಿಪಡಿಸಬೇಕು ಅಂತ, ಅವರನ್ನು ಸಂತೋಷಪಡಿಸಬೇಕು ಅಂತ. ನಾನು ದೇವರನ್ನು ಸಂತೋಷಪಡಿಸ್ತೀನಿ ಅಂತ ತಂದೆ ತಾಯಿಗಳನ್ನೇ ಹೊರಗೆ ಹಾಕಿದ್ರೆ ಯಾವ ದೇವರು ಮೆಚ್ಚಲ್ಲ. ಅದು ಪ್ರತ್ಯಕ್ಷ ದೈವ ಅವರು. ಆದ್ದರಿಂದ ಅವರನ್ನ ಬಹಳ ಪ್ರೀತಿಯಿಂದ ಆರಾಧನೆ ಮಾಡಿದ. ದೇವರು ಒಲಿದು ಬಂದಾಗ ಇವನು ಕಾಲು ಒತ್ತುತ್ತಾ ಇದ್ದಾನೆ. ದೇವರು ನಾನು ಬಂದಿದ್ದೀನಿ ಅಂತಾನೆ. ಇಲ್ಲ, ನಾನು ಪಾದ ಒತ್ತೋದು ಬಿಟ್ಟು ಬರಲ್ಲ, ಇಲ್ಲಿ ನಾನು ನಿನ್ನ ಕಾಣ್ತಾ ಇದ್ದೀನಿ ಇಂದ ಪುಂಡರೀಕ. ಅದಕ್ಕೆ ನೀನು ಇಟ್ಟಿಗೆ ಕೊಡ್ತೀನಿ, ನಿಂತ್ಕೊಂಡಿರೋ ಅಂತ ಇಟ್ಟಿಗೆಯನ್ನು ಹಾಕಿದ. ಆಗ ಅವ್ರ ತಂದೆ ಕೇಳ್ತಾನೆ, ಯಾರಪ್ಪ ಅಂತ. ಇಲ್ಲ, ನಾರಾಯಣ ವಿಠ್ಠಲ ಬಂದರೂ ಕೂಡ ನೀನು ನನ್ನ ಸೇವೆ ಮಾಡ್ತಾ ಇದೆಯಲ್ಲೋ, ಪರಾತ್ಪರ ವಸ್ತುವನು ಅಂತ ಹೋಗಿ ನೋಡ್ತಾರೆ. ಇಲ್ವೇ ಇಲ್ಲ ಅಲ್ಲಿ. ಅಂತೂ ಆ ವಿಠ್ಠಲ ಅವರಿಗೆ ಭಕ್ತಿಗೆ ಮತ್ತೆ ಒಲಿದು ಬಂದ, ಅನುಗ್ರಹವನ್ನು ಮಾಡದ ಅಂತ ಅನ್ನುವ ಕಥೆಯನ್ನೆಲ್ಲ ಕೇಳ್ತೇವೆ. ಅಂದ್ರೆ ಇನ್ನೊಂದು ವಿಚಾರ ಇದೆ, ಇವತ್ತಿಗೂ ಆತ ಇಟ್ಟಿಗೆ ಮೇಲೆ ನಿಂತಿದ್ದಾನೆ, ಇಟ್ಟಿಗೆ ಬಿಟ್ಟು ಕೆಳಗಡೆ ಇಳಿದಿಲ್ಲ. ಅಂದ್ರೆ ಪುಂಡಲೀಕ ಇನ್ನೂ ಸೇವೆ ಮಾಡ್ತಾ ಇದ್ದಾನೆ ತಂದೆ ತಾಯಿಗಳು. ಖಂಡಿತವಾಗ್ಲು. ಶಿವನ ಒಂದು ತ್ರಿಪುರಾಸುರನ ಸಂಹಾರ ಮಾಡುವಾಗ, ಆ ಒಂದು ಸಂಹಾರ ಮಾಡುವಾಗ ರೌದ್ರವಾದ ಒಂದು ನರ್ತನವನ್ನು ಮಾಡಿದಾಗ ಅದರ ಮೈಯಿಂದ ಬೆವರ್ತು, ಶಿವನ ಮೈಯಿಂದ ಬೆವರು ಬಂತು. ಆ ಬೆವರು ನದಿಯಾಗಿ ಹರಿತು. ಅದೇ ಭೀಮರಥಿ ನದಿ. ಅದೇ ಭೀಮರಥಿ ನದಿ ತೀರದಲ್ಲೇ ವಿಠ್ಠಲ ಇರೋದು. ಭೀಮ ಅಂದ್ರೆ ಶಿವ. ಆಯ್ತಾ. ಶಿವನ ದೇಹದಿಂದ ಹರಿದು ನದಿ ಇದು ಭೀಮರಥಿ ನದಿ. ಅಂದ್ರೆ ಶಿವ ಮತ್ತು ನಾರಾಯಣ, ಶಿವನ ಭಕ್ತರೆಲ್ಲರೂ ಕೂಡ ನಾರಾಯಣರ ಭಕ್ತರಲ್ಲ, ಇದೆಲ್ಲ ಇಲ್ಲ ಮತ್ತೀಗ. ನೋಡಿ, ಶಿವನ ಬೆವರಿನಿಂದ ಹರಿದ ನದಿ ಎಲ್ಲ ಹರಿತಾ ಇದೆ. ಆದ್ದರಿಂದ ಆ ಶಿವನು, ಶೈವರೂ ಹೋಗ್ತಾರೆ, ವೈಷ್ಣವರು ಹೋಗ್ತಾರೆ, ಪ್ರತಿಯೊಬ್ಬರೂ ಕೂಡ ನಮ್ಮ ವಿಠ್ಠಲನನ್ನ ಈ ರೀತಿಯಾಗಿ ಬಹಳ ವಿಶೇಷವಾಗಿ ಆರಾಧನೆ ಮಾಡ್ತಾರೆ. ವಿದಾ ಜ್ಞಾನಿ ನಠಾನ್ ಶೂನ್ಯಾನ್ ಲಾತಿ ಗೃಹಾತಿ ವಿಠ್ಠಲ ಅಂತ. ಅದು ಜ್ಞಾನ ಶೂನ್ಯರಾದವರು ಅಂತ ಏನಿದ್ದಾರಲ್ಲ, ಅವರನ್ನು ಅನುಗ್ರಹ ಮಾಡಿ ವಿಶೇಷವಾಗಿ ಜ್ಞಾನವನ್ನು ಕೊಟ್ಟು, ಸಂಪತ್ತನ್ನು ಕೊಟ್ಟು ಕರುಣಿಸ್ತಕ್ಕಂತಹ ದೇವರು. ಅದಕ್ಕೆ ವಿಠ್ಠಲನಿಗೆ ನಾದಬ್ರಹ್ಮ ಅಂತ ಕರೀತಾರೆ. ನಮ್ಮ ಶ್ರೀನಿವಾಸ ಕನಕಬ್ರಹ್ಮ, ತಿರುಪತಿಯ ಶ್ರೀನಿವಾಸ ಸೌಕಾರ. ನಮ್ಮ ಉಡುಪಿಯ ಕೃಷ್ಣ ಅನ್ನಬ್ರಹ್ಮ. ಆತ ಅಲ್ಲಿಗೆ ಹೋದ್ರೆ ನೀವು ಅನ್ನದ ಕೊರತೆಯೇ ಇಲ್ಲ, ನಿರಂತರ ದಾಸೋಹ. ಹಾಗೆ ಇಲ್ಲಿ ನಾದಬ್ರಹ್ಮ, ಇಲ್ಲಿ ಬರೀ ಭಜನೆ 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 ಭಜನೆ, ಅದೊಂದೇ ವ್ಯಾಪಾರ. ವಿಠ್ಠಲ 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 ವಿಠ್ಠಲ, ಪಾಂಡುರಂಗ ವಿಠ್ಠಲ ಅಂತ ಈಗ ಅದನ್ನ ಕೊಂಡಾಡ್ತಾರೆ. ಓಕೆ ಆಚಾರ್ಯ, ಫೈನಲಿ ಏಕಾದಶಿಯ ಬಗ್ಗೆ ಕೊನೆಯದಾಗಿ ಏನಾದರೂ ವೀಕ್ಷಕರಿಗೆ ಹೇಳೋದಿದ್ರೆ ಏನು ಹೇಳ್ತೀರಿ? ಏಕಾದಶಿಯ ಆಚರಣೆಯ ಬಗ್ಗೆ ಫೈನಲಿ. ಈಗ ಪ್ರತಿಯೊಂದು ಏಕಾದಶಿಯು ಕೂಡ ಆಚರಣೆ ಮಾಡಲೇಬೇಕು ಅಂತನ್ನೋದು, ಅದರಲ್ಲೂ ಕೂಡ ಕೈಲಾಗದೇ ಇರುವವರು ನಮ್ಮ ಕೈಲಾಗಲ್ಲ, ಏನು ಮಾಡಿದ್ರೆ ಅದಾಗತ್ತೆ ಅಂತ ಅನ್ನೋದನ್ನು ನಿಮ್ಮ ಯೋಗ್ಯತೆಗೆ, ಅಂದರೆ ಯುವರ್ ಕೆಪಾಸಿಟಿ ಅಂತಾರಲ್ಲ, ಅಕಾರ್ಡಿಂಗ್ ಟು ಯುವರ್ ಕೆಪಾಸಿಟಿ, ಅದನ್ನು ನಿಮಗೆ ಸಾಧ್ಯವಾದಷ್ಟು ಮಾಡುವ ಪ್ರಯತ್ನವನ್ನು ಮಾಡಿ. ಖಂಡಿತವಾಗಲೂ ದೇವರ ಇದರಿಂದ ಪ್ರೀತನಾಗ್ತಾನೆ. ದೇವರೇ ಪ್ರೀತ ಆದ ಅಂತಂದರೆ ನಿಮಗೆ ಹಿಡಿಯೋರೇ ಇಲ್ಲ ಅಂತ, ಅನ್ಸ್ಟಾಪಬಲ್ ಅಂತಾರಲ್ಲ, ಹಾಗೆ ಯಾರೂ ಕೂಡ ನಿಮ್ಮನ್ನು ಹಿಡಿಯೋವರೇ ಇಲ್ಲ. ಆ ಭಗವಂತನ ಪ್ರೀತಿಗೋಸ್ಕರವಾಗಿ ನಿಷ್ಕಾಮವಾಗಿ ಮಾಡುವಂತಹ ವ್ರತ ಇದು. ಈ ಚಾತುರ್ಮಾಸದಲ್ಲಿ ಮೊದಲ ವ್ರತ ಶಾಖವ್ರತ ಅಂತ ಕರೀತಾರೆ, ಎರಡನೇದ್ದು ದಧಿವ್ರತ ಅಂತ ಕರೀತಾರೆ, ಮೂರನೇದ್ದನ್ನು ಪಯೋವ್ರತ ಅಂತ ಕರೀತಾರೆ, ನಾಲ್ಕನೇದ್ದು ದ್ವಿದಳ ವ್ರತ ಅಂತ ಕರೀತಾರೆ. ಎಲ್ಲ ಕ್ರಮಗಳಿದೆ. ಈ 4 ತಿಂಗಳ ಕಾಲ ಸನ್ಯಾಸಿಗಳು ಒಂದೇ ಕಡೆ ಕೂತಿರ್ತಾರೆ, ಬೇರೆ ಬೇರೆ ಕಡೆ ಎಲ್ಲ ಸಂಚಾರಕ್ಕೆ ಹೋಗಲ್ಲ, ಮಳೆಗಾಲ ಹಾಗೆ ಅಂತ. ಆದ್ದರಿಂದ ಬಹಳ ಕ್ರಮಗಳಿದೆ. ಈ ಹಿನ್ನೆಲೆಯಲ್ಲಿ ನಾವು ಕೂಡ ಯಥಾಶಕ್ತಿ, ಅಂದರೆ ನಮ್ಮ ಶಕ್ತಿಗೆ ಅನುಸರಿಸಿ ನಾವು ಏನಾಗುತ್ತೋ ಅದನ್ನು ನಾವು ಮಾಡಿ ದೇವರಿಗೆ ಪ್ರೀತಿಗೆ ಪಾತ್ರರಾಗೋಣ ಅಂತ ಅನ್ನೋದನ್ನು ಸರ್ವ ಜನಾಂಗದವರು ಮಾಡಬೇಕಾಗಿರುವಂಥ ನಮ್ಮ ಹಿಂದೂ ಸಂಪ್ರದಾಯವನ್ನು ಬಿಡೋದು ಬೇಡ. ಆಯಿತಾ. ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಅನ್ನುವಂತೆ
ನಮ್ಮ ಧರ್ಮದಲ್ಲಿ ನಾವು ಅನುಸರಿಸಿಕೊಂಡು ಹೋಗೋಣ. ಧರ್ಮೋ ರಕ್ಷತಿ ರಕ್ಷಿತಃ. ಧನ್ಯವಾದಗಳು ಆಚಾರ್ಯ. ಇಷ್ಟೊತ್ತು ನಮ್ಮೊಟ್ಟಿಗೆ ಕೂತು ಏಕಾದಶಿಯ ಮಹತ್ವವನ್ನು, ತಪ್ತಮುದ್ರಾಧಾರಣ ಮಹತ್ವವನ್ನು, ವಿಠಲನ ಕ್ಷೇತ್ರದ ಪಂಡರಾಪುರದ ಮಹಿಮೆಯನ್ನು, ಇತಿಹಾಸವನ್ನು ನಮ್ಮ ವೀಕ್ಷಕರಿಗೆ ಹೇಳಿಕೊಟ್ಟಿದ್ದೀರಿ. ಮಗದೊಮ್ಮೆ ತಮಗೆ ಶಿರಸಾಷ್ಟಾಂಗ ಪ್ರಣಾಮಗಳು. ಧನ್ಯವಾದ. ಒಳ್ಳೆ ಅವಕಾಶ ಕೊಟ್ಟರೆ ಧನ್ಯವಾದಗಳು. ಒಟ್ಟಾರೆಯಾಗಿ ಇದು ಆಷಾಢ ಏಕಾದಶಿಯ ಒಂದು ಸ್ಪೆಷಲ್ ಸೀರೀಸ್. ನಾನು ಈ ಸ್ಪಿರಿಚುವಲ್ ಕಂಟೆಂಟನ್ನು ತೆಗೆದುಕೊಂಡು ಬರುವಂತಹ ನಿರಂತರ ಪ್ರಯತ್ನವನ್ನು ಮಾಡ್ತಾನೆ ಇರ್ತೀನಿ. ಯಾಕೆಂತಂದರೆ ಇವತ್ತು ಬೇರೆ ಎಲ್ಲ ಅಪ್ಡೇಟ್ಸ್ಗಳನ್ನು ನಾವು ಕೊಡ್ತೀವಿ, ಇಲ್ಲ ಅಂತಲ್ಲ. ಆದರೆ ಅದರ ಜೊತೆಗೆ ನಮ್ಮ ಧರ್ಮದ, ನಮ್ಮ ಸಂಸ್ಕೃತಿಯ ವಿಚಾರ ವಿನಿಮಯಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಬೇಕು ಅನ್ನುವಂಥ ಅಭಿಲಾಷೆ, ಆ ಒಂದು ಪ್ರಯತ್ನದಲ್ಲಿದ್ದೀವಿ. ಹೋಪ್ಫುಲಿ ನಿಮಗೆ ಈ ಕಂಟೆಂಟ್ ಬಹಳ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಮುಂದೆ ಮತ್ತೊಂದು ಕಂಟೆಂಟ್ ಜೊತೆಗೆ, ಮತ್ತೊಬ್ಬ ಗೆಸ್ಟ್ ಜೊತೆಗೆ ನಾನು ಈ ಪಾಡ್ಕಾಸ್ಟಲ್ಲಿ ಕಾಣಿಸ್ಕೊತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಬಿಯಾಂಡ್ ಲಿಮಿಟ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.